श्रीगुरुभ्यो नमः। हरिः ॐ। गणानां त्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनुशृण्वन्नोतिभिः सीदसादनम्। ॐ महागणपतये नमः। ॐ प्रणो देवी सरस्वती वाजेभिर्वाजिनीवती धीनामवित्रवतु आना दिवा बृहतः पर्वतादा सरस्वती यजता गन्तु यज्ञम्। ओं वाग्देव्यै नमः। ओं गुरुब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओं वेदमाता नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे ಸದಾ. ನಮಗೆ ಎಲ್ಲರಿಗೂ ಇದು ಗೊತ್ತಿದೆ, ಯಾವುದು? ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮಕ್ಷೇಯಮಾಮೃತಾತ್. ಈ ಮಂತ್ರ ಗೊತ್ತಿದೆ. ಮತ್ತೆ ಮೃತ್ಯುಂಜಯ ಅನ್ನೋ ಒಂದು ಶಿವನಿಗೆ ನಾವು ಹೇಳ್ತೇವೆ. ಯಾರಿಗೆ ಮೃತ್ಯು ಭಯವಿದೆಯೋ ಅದನ್ನ ನಾವು ಮೃತ್ಯುಂಜಯದಿಂದ ನಾವು ಮಂತ್ರದಿಂದ ಸರಿ ಮಾಡ್ಕೋತೇವೆ ಅನ್ನೋ ಒಂದು ವಿಚಾರ ಇದೆ. ಆದರೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೇನು ಅಂದರೆ, ವೇದೋಕ್ತ ಮತ್ತೆ ಅಂದರೆ ಧರ್ಮೋಕ್ತ ಮತ್ತೆ ಕರ್ಮ ಅಂದರೆ ಕರ್ಮಾಂಗ ಬೇರೆ, ಅವರು ಬೇರೆ ಹೇಳ್ತಾರೆ. ಮತ್ತೆ ನಮ್ಮ ವೇದಗಳು ಧರ್ಮವನ್ನು ಹೇಳ್ತವೆ. ಅಂದರೆ ವೇದ ಸಂಪೂರ್ಣ ಜ್ಞಾನವನ್ನು ಹೇಳಿದರೆ ಕರ್ಮಾಂಗದಲ್ಲಿ ಯಾವ ಯಾವ ಕರ್ಮದಿಂದ ನಾವು ಹೇಗೆ ಕೆಲವು ವಿನಾಯಿತಿಗಳನ್ನಾಗಲಿ ಅಥವಾ ಕೆಲವು ಪರಿಹಾರಗಳನ್ನಾಗಲಿ ತಗೋಬಹುದು. ಹಾಗಾದರೆ ಕರ್ಮಾಂಗದಲ್ಲಿ ಹೇಳಿರುವ ಎಲ್ಲ ಪರಿಹಾರಗಳು ವೇದ ಪ್ರಕಾರದಲ್ಲಿ ಸರಿಯಾಗಿದೆಯೇ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದನ್ನ ಕರ್ಮಠರು ಮತ್ತೆ ವೇದಜ್ಞರು ಇವರುಗಳ ನಡುವೆ ಬಹಳವಾದ ಒಂದು ವಾದಗಳು ನಡೀತಾ ಇವೆ. ಏಕೆಂದರೆ ಕರ್ಮನೇ ಮುಖ್ಯ ಅಂತ ಕೆಲವರು, ಜ್ಞಾನ ಮುಖ್ಯ ಅಂತ ಮತ್ತೆ ಕೆಲವರು, ಈ ರೀತಿಯಾದ ಕೆಲವು ನಮ್ಮಲ್ಲೇ ಅಭಿಪ್ರಾಯಗಳಿದೆ. ಇದು ಒಳ ಜಗಳ ಅಲ್ಲ, ಇದು ಕೇವಲ ಸತ್ಯವನ್ನು ಪರಿಶೋಧನೆ ಮಾಡುವಂತಹ ಒಂದು ವಿಚಾರ. ವಾಕ್ಯಾರ್ಥವಾಗಿದೆ. ವಾಕ್ಯಾರ್ಥ ಅಂದ್ರೇನು? ಇವತ್ತು ನಾವು ಟಿ ವಿಲಿ ನೋಡೋ ಡಿಬೇಟ್ಗಳು, ಗಲಾಟೆಗಳು, ಹೊಡೆದಾಟಗಳು, ಜಗಳ, ಚರ್ಚೆ ಇದ್ಯಾವುದೂ ಅಲ್ಲ. ಸಂವಾದ ಅಂದ್ರೆ ಇದಕ್ಕೆ ಒಂದು ಸಭಾ ನಾವು ಕೇಳಿರ್ಬೇಕು. ರಾಮನ ಸಭಾ, ಕೌರವರ ಸಭಾ, ಯುಧಿಷ್ಠಿರನ ಸಭಾ ಅದು ಸಭೆ ಅಂತ ನಾವು ಕನ್ನಡದಲ್ಲಿ ಮಾಡ್ಕೊಂಡಿದ್ದೀವಿ. ಅದು ಒರಿಜಿನಲಿ ಸಭಾ ಅಂದ್ರೆ ಎಲ್ಲ ಒಂದು ಗುಂಪಾಗಿ ಕೂತ್ಕೋತಾ ಇದ್ರು. ರಾಜನಿಂದ ಹಿಡಿದು ಕಡೆ ಒಂದು ಪ್ರಜೆಯವರೆಗೆ ಬೇರೆ ಬೇರೆ ಪ್ರೋಟೋಕಾಲ್ಸು, ಬೇರೆ ಬೇರೆ ಹೈಯರಾರ್ಕಿ ಸಿಸ್ಟಮ್ ಅಲ್ಲಿ ರಾಜಪುರೋಹಿತ, ಮಂತ್ರಿ ಅಲ್ಲಿಂದೆಲ್ಲ ಬಂದು ದಂಡನಾಯಕ ಆಗಿ ಎಲ್ಲ ಆಗಿ ಕಡೆಗೆ ಕನಿಷ್ಠ ಪ್ರಜೆ ತನಕ ಸಭಾ. ಯಾರಾದರೂ ಹೇಳ್ತೀರಾ ಸಭಾ ಅಂದ್ರೆ ಏನು ಅಂತ? ಸಭಾ ಅಂದ್ರೆ ಏನು? ನಾವು ಕನ್ನಡದಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ ನೀವು ಮಾತಾಡ್ತಿರೋದು. ಸಭಾ ಸೇರಿದ್ರು. ಈಗ ವಿಧಾನಸಭಾ ಹೇಳಿ. ಇವಾಗ ವಿಧಾನಸೌಧ ಅಂತ ಇದೆಯಲ್ಲ ಸರ್, ಅಂದ್ರೆ ಅದು ಸೌಧ. ಸಭಾ ನಾನು ಕೇಳ್ತಿರೋದು ಸಭಾ ಸೇರಿ ಡಿಸ್ಕಷನ್ ಮಾಡಿ. ಹೌದು, ಸಭಾ ಅಂದ್ರೆ ನಾನು ಕೇಳ್ತಾ ಇರೋದು ಸಭಾ ಅಂದ್ರೆ ಏನು? ಸಭಾ ಅಂದ್ರೆ ಒಂದೇ ಮನಸ್ಥಿತಿ ಇರೋರು ಅಥವಾ ಒಂದೇ
ಏನು ಗುಂಪಿಗೆ ಸೇರಿದ ಒಂದು ಗುಂಪಾಗಿ ಮಾಡ್ಕೊಂಡು ಒಂದೇ ಮನಸ್ಥಿತಿ ಅಥವಾ ಒಂದೇ ಒಪ್ಪಂದ ಆತರ ಇರೋರು ಒಂದು ಗುಂಪಾಗಿ ಸೇರ್ಕೊಂಡು ಒಂದು ಚರ್ಚೆ ಕೂತ್ಕೊಳ್ಳೋದು ಅಥವಾ ಒಂದು ಒಗ್ಗೂಡೋದು ಅಂತ ಅನ್ಕೊಂಡಿದೀನಿ ಸರ್ ನಾನು. ಕರೆಕ್ಟ್, ಆಲ್ಮೋಸ್ಟ್ ಕರೆಕ್ಟ್. ಸಹಭಾವ, ಸಹಭಾವ ಅಂದ್ರೆ ಸಭಾ ಅಂತ ಸೇರಿದಾಗ ಸಹಭಾವ, ಎಲ್ಲರ ಭಾವಗಳು ಸಹಕಾರದಲ್ಲಿ ಇರ್ತವೆ, ವಿರೋಧ ಇರೋದಿಲ್ಲ. ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ, ಇವನ್ ಕುರ್ಚಿ ಅವನು ಹೇಳಿದ್ದಾನೆ, ಆ ಥರ ಅಲ್ಲ ಅದು. ಅಂದ್ರೆ ವೇದದಲ್ಲಿ ಹೇಳೋ ಪ್ರಕಾರದಲ್ಲಿ ಸಭಾ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ರಾಜ ಸಂಸ್ಕೃತಿಯಲ್ಲಿ ಎಲ್ಲ ಇದ್ದಂಥ ಸಭಾ ಅಂತಂದ್ರೆ ಸಹಭಾವ. ಅಂತಹ ಸಭಾ, ಅಂತಹ ಸಭೆಯಲ್ಲಿ ಸಂವಾದ, ಸಮ್ಯಕ್ ವಾದ ಅಂದ್ರೆ ಒಂದು ವಿಚಾರದ ಕುರಿತಾಗಿ ಪರ ಮತ್ತು ವಿರೋಧ ಪಕ್ಷಗಳನ್ನು ತಗೊಂಡು ಮಾತನಾಡುವುದು. ಅಲ್ಲಿ ಖಂಡನೆ ಮತ್ತು ಮಂಡನೆ. ಈಗ ನನ್ನ ಒಂದು ಕೆಲವು ವಿಚಾರಗಳಿವೆ, ಅದನ್ನು ನಾನು ಮಂಡಿಸ್ತೇನೆ, ನಿಮ್ಮ ವಿಚಾರಗಳನ್ನು ನಾನು ಖಂಡಿಸ್ತೇನೆ. ಈಗ ಏನಾಗುತ್ತೆ, ಖಂಡನೆ ಅಂದ್ರೆ ನಾವೇನು ಅನ್ಕೊಂಡಿದ್ದೀವಿ, ಅವಮಾನ ಮಾಡೋದು, ನೀ ಸರಿ ಇಲ್ಲ ಅಂತ ಹೇಳೋದು, ಈ ರೀತಿಯಾಗಿ ತಗೊಂಡಿದ್ದೀವಿ. ಮಂಡನೆ ಅಂದ್ರೆ ನಮ್ಮ ವಿಚಾರವನ್ನು ನಾವು ಮಂಡಿಸುವುದು ಸಭಾದಲ್ಲಿ. ಈ ರೀತಿ ತೆಗೆದುಕೊಂಡಾಗ ಮತ್ತೆ ಅಲ್ಲಿ ಜಗಳ ಇವೆಲ್ಲ ಬರ್ತವೆ. ಆ ರೀತಿಯಲ್ಲ. ಖಂಡನೆ ಅಂದ್ರೆ ಒಬ್ಬ ರೈತ ಜಮೀನಿನಲ್ಲಿ ಬೆಳೆ ಬೆಳೀತಾನೆ, ಅಲ್ಲಿ ಕಳೆಗಳು ಕೂಡ ಬರ್ತದೆ. ಪಾಪ ಅವನು ಕಷ್ಟಪಟ್ಟು ಗೊಬ್ಬರ ಎಲ್ಲ ಹಾಕಿ ಎಲ್ಲ ಮಾಡಿದ್ರೆ ಕಳೆಗಳು ಕೂಡ ಬರ್ತದೆ. ಆ ಕಳೆಗಳನ್ನು ಅವನು ತೆಗಿತಾನೆ, ಅದು ಖಂಡನೆ. ಯಾಕೆ ಅಂದರೆ ಬೆಳೆ ಉತ್ತಮವಾಗಿ ಬರಲಿ, ಫಲ ಉತ್ತಮವಾಗಿ ಬರಲಿ. ಆ ರೀತಿಯಾಗಿ ಯಾವುದು ಒಂದು ವಿಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ, ಡಿವಿಯೇಷನ್ ತಂದು ಕೊಡ್ತದೆ, ಬೇರೆ ರೀತಿ ಪ್ರವರ್ತನೆಗಳಿಗೆ ಕಾರಣವಾಗ್ತದೆ, ಆ ವಿಚಾರಗಳನ್ನು ತೆಗೆದು ಸೋಸಿ ತೆಗೆದುಹಾಕುವುದು ಖಂಡನೆ. ಸರಿಯಾದ ಫಲ ಬರುವಂತೆ ನಾಟಿ ಮಾಡುವುದು ಮಂಡನೆ. ಈ ರೀತಿಯಲ್ಲಿ ವಾದ ಅಂದರೆ ಸಂವಾದದಲ್ಲಿ ಈ ರೀತಿ ನಡ್ಕೊಂಡು ಹೋಗ್ತದೆ. ಮತ್ತೆ ಈ ಸಂವಾದದ ನಡ್ಕೊಂಡು ಹೋದಾಗ ಅಲ್ಲಿ ವಾಕ್ಯಾರ್ಥವಾಗ್ತದೆ. ಒಂದು ವಾಕ್ಯದ ಅರ್ಥ, ವಾಕ್ಯಾರ್ಥ ಅನ್ನೋದ್ರಲ್ಲಿ 3 ಅಂಶ ಇರ್ತದೆ. ಮತ್ತೆ ಸತ್ಯ, ಪ್ರಿಯ ಮತ್ತೆ ಹಿತ. ಅಂದ್ರೆ ಸತ್ಯವನ್ನ ಹೇಳಬೇಕು, ಆ ಹೇಳೋ ಸತ್ಯವನ್ನ ಪ್ರಿಯವಾಗುವಂತೆ ಹೇಳಬೇಕು. ಇವೆರಡರ ಪ್ರಿಯವಾಗಿ ಹೇಳುವಂತಹ ಸತ್ಯದ ಉದ್ದೇಶ ಹಿತವನ್ನ ತಂದು ಕೊಡುವಂತಹ ವಿಚಾರವಾಗಿರಬೇಕು. ಅಂದ್ರೆ ಹೀಗೆ ಮಾಡಿದ್ರೆ ಇಷ್ಟು ಹಿತವಾಗಿರ್ತದೆ. ಆಗ ನಮ್ಮ ಎದುರು ಕೂತಂತಹ ವ್ಯಕ್ತಿ ಕೂಡ ಹೌದಾ, ನಾನು ಮಾಡಿ ನೋಡ್ತೇನೆ, ಹೌದು ತುಂಬಾ ಇದು ಪ್ರಿಯವಾಗಿದೆ, ಹಿತವಾಗಿದೆ ಎನ್ಬೇಕು, ಭಲೆ ಭಲೆ ಎನ್ಬೇಕು. ಈ ರೀತಿಯಾಗಿ ನಡ್ಕೊಂಡು ಹೋಗಬೇಕು. ಈಗ ನಾನು ಹೇಳುವಂಥ ವಿಚಾರ ಈ ಒಂದು ಅರ್ಥದಲ್ಲಿ, ವಾಕ್ಯಾರ್ಥದ ವಿಚಾರದಲ್ಲಿ ನಿಮ್ಮ ಮುಂದೆ, ಅಂದ್ರೆ ಈ ಒಂದು ಸಭಾ ಇಲ್ಲಿ ಇರುವಂತಹ ಸದಸ್ಯರ ಮುಂದೆ ನಾನು ಒಂದು ವಿಚಾರ ಇಡ್ತಾ ಇದ್ದೇನೆ. ಯಾಕೆಂದ್ರೆ ಇದು ಒಂದು ಚರ್ಚೆಗೆ, ಬಹು ಚರ್ಚೆಗೆ ಒಳಗಾದಂಥ ವಿಚಾರ. ಹಾಗಾಗಿ ಕೇರ್ಫುಲ್ ಆಗಿ ಮಾತಾಡಬೇಕಾಗುತ್ತೆ ಅದ್ರ ಬಗ್ಗೆ. ಹಾಗಾಗಿ ಸಭಾ ಅಂದ್ರೇನು, ಸಂವಾದ ಅಂದ್ರೇನು, ಖಂಡನೆ ಮಂಡನೆ ಅಂದ್ರೇನು, ವಾಕ್ಯಾರ್ಥ ಅಂದ್ರೇನು ಅಂತ ಇಷ್ಟನ್ನು ಹೇಳಿದ್ದೇನೆ. ಈ ಭಾವದಲ್ಲಿ ಈಗ ನಾನು ಮುಂದಕ್ಕೆ ಮಾತನಾಡೋದನ್ನ ತಾವುಗಳು ತಗೋಬೇಕು ಅಂತ ನಾನು ಮನವಿ ಮಾಡ್ಕೋತೇನೆ. ನನ್ನ ವಿಚಾರಗಳೆಲ್ಲ ತಪ್ಪಿದ್ರೆ ತಾವು ದಯವಿಟ್ಟು ಇದನ್ನ ತಾವು ಖಂಡಿಸಿ ತಮ್ಮ ವಿಚಾರವನ್ನು ಮಂಡಿಸಬಹುದು ಅಂತ ನಾನು ಹೇಳ್ತೇನೆ. ಅದರಲ್ಲಿ ಸತ್ಯ ಎಲ್ಲಿದೆ, ನನ್ನ ಮಾತು ನನ್ನ ವಿಚಾರದಲ್ಲಿದೆ, ನಿಮ್ಮ ವಿಚಾರದಲ್ಲಿದೆಯೋ ಅದನ್ನು ತೆಗೆದುಕೊಂಡು ಪ್ರಿಯವಾಗುವಂತೆ ತೆಗೆದುಕೊಂಡು ಇಬ್ಬರಿಗೂ ಮತ್ತೆ ಅದನ್ನು ಇಬ್ಬರಿಗೂ ಹಿತವಾಗುವಂತೆ ಅದನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಈ ಭೂಮಿಕೆಯ ಮೇಲೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇ ಯಮಾಮೃತಾತ್. ಈ ಮಂತ್ರ ಇದೆ.
ನಾವೇನು ಮಾಡ್ತೇವೆ ಸಾಮಾನ್ಯ ಕರ್ಮಾಂಗದಲ್ಲಿ? ಮೃತ್ಯು ಭಯವಿರೋರು ಮೃತ್ಯುಂಜಯ ಹೋಮ ಅಂತ ಮಾಡ್ತೇವೆ. ಮೃತ್ಯುಂಜಯ ಹೋಮ ಯಾಕೆ ಮಾಡ್ತೇವೆ? ಇದು ಕರ್ಮಾಂಗದ ವಿಚಾರ, ಇದು ವೇದದಲ್ಲಿ ಬರೋದಿಲ್ಲ. ಮೃತ್ಯುಂಜಯ ಯಾರು? ಈಶ್ವರ, ಮೃತ್ಯುವನ್ನು ಜಯಿಸಿದವನು. ಅವನಿಗೆ ಹೋಮ. ಹೋಮ ಅಂದ್ರೆ ಏನು ಆಕ್ಚುಲಿ? ಅವನಿಗೆ ನಾವು ಹವನಗಳನ್ನು ಕೊಡ್ತೇವೆ, ಅವನನ್ನು ಬಲಪಡಿಸ್ತೇವೆ. ಅದರಿಂದ ಯಜಮಾನನಿಗೆ ದೊರಕಂತ ಫಲವೇನು? ಮೃತ್ಯುವನ್ನ ಅವನು ಆಲ್ರೆಡಿ ಆ ಈಶ್ವರ ಗೆದ್ದಾಗಿದೆ, ಶಿವ ಗೆದ್ದಾಗಿದೆ. ಅವನಿಗೆ ನಾವು ಪುನಃ ಬಲಪಡಿಸ್ತೇವೆ, ಸರಿ, ತಪ್ಪಲ್ಲ. ಆದರೆ ಯಜಮಾನನು ಇದನ್ನು ಮೃತ್ಯುವನ್ನು ಗೆಲ್ಲಬಹುದೇ? ಈ ಸೃಷ್ಟಿಯಲ್ಲಿ ಕಾಣಿಸಿಕೊಂಡ ಯಾವುದೇ ವಿಚಾರ ಉಳ್ಕೊಂಡಿದೆಯೇ? ಯಾವುದು ಹುಟ್ಟುತ್ತದೋ ಅದು ಸಾಯಲೇಬೇಕು. ಹಾಗಾಗಿ ಅದರಲ್ಲೂ ನಾವು ಮನುಷ್ಯರು, ಮರ್ತ್ಯರು, ಮೃತ್ಯುವನ್ನು ತೆಗೆದುಕೊಂಡೇ ಬರುವಂಥವರು. ಒಂದು ಮಗು ಹುಟ್ಟಿತು ಅಂದ್ರೆ ಅದಕ್ಕೆ ಒಂದು ದಿನ ಕಳೀತು ಅಂತಂದ್ರೆ ಅದು ಹುಟ್ಟಿ ಒಂದು ಮೃತ್ಯುವಿಗೆ ಒಂದು ದಿನ ಹತ್ತಿರವಾಯಿತು ಅಂತ ಅರ್ಥ. ಆ ರೀತಿ ನಮ್ಮ ಆಯಸ್ಸು ಕಳೀತಾ ಇದೆ ಅಂದ್ರೆ ನಾವು ಮೃತ್ಯುವಿನ ಕಡೆಗೆ ಚಲಿಸ್ತಾ ಇದ್ದೇವೆ ಅಂತ ಅರ್ಥ. ಹಾಗಾದ್ರೆ ಮೃತ್ಯುಂಜಯ ನಾವು ಒಂದು ಹೋಮವನ್ನು ಮಾಡುವುದರಿಂದ ನಾವು ಮೃತ್ಯುವನ್ನು ಗೆಲ್ಲಲಿಕ್ಕೆ ಸಾಧ್ಯವೇ? ಮೃತ್ಯುವನ್ನು ನಾವು ನಮ್ಮ ಇಚ್ಛಾ ಪ್ರಕಾರ ತೆಗೆದುಕೊಂಡು ಹೋಗಬಹುದೇ ವಿನಃ ಮೃತ್ಯುವನ್ನೇ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಇದು ವೇದದಲ್ಲಿ ಇರುವಂತಹ ವಿಚಾರ. ಮತ್ತೆ ಇತಿಹಾಸ ತೆಗೆದುಕೊಂಡು ನನ್ನ ಮಾತನ್ನು ಮಾತ್ರ ನೀವು ನಂಬಿಕೊಳ್ಳದಲೆ ನೀವುಗಳೇ ನೋಡಿ, ಈ ಎಲ್ಲ ಹುಟ್ಟಿರೋರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಮರಣಿಸಿದ್ದಾರೆ. ಚಿರಂಜೀವಿಗಳು ಅಂತ ಹೇಳ್ತೇವೆ, ಅದು ಯುಗದ ಅಂತ್ಯ, ಕಲ್ಪದ ಅಂತ್ಯ, ಸಂವತ್ಸರದ ಅಂತ್ಯ. ಅವ್ರಿಗೂ ಒಂದು ಸಮಯದ ಮಿತಿ ಇದೆ. ಚಿರಂಜೀವತ್ವ ಅಂದ್ರೆ ಶಾಶ್ವತ ಅಲ್ಲ, ಇಷ್ಟು ಸಮಯ. ಆ ರೀತಿ ತೆಗೆದುಕೊಂಡಾಗ ಮೃತ್ಯು ದೇವತೆಯಾದ ಯಮಧರ್ಮ, ಅವನಿಗೂ ಒಂದು ಸಮಯದ ಮಿತಿ ಇದೆ. ಅಂದರೆ ವೇದ ಹೇಳುತ್ತೆ ಏನು? ಯಾವುದು ಬರುವುದೋ ಅದು ಹೋಗಲೇಬೇಕು, ಯಾವುದು ಇದೆ ಎಂದಾಗುತ್ತದೆಯೋ ಅದು ಪುನಃ ಇಲ್ಲ ಎಂದಾಗಲೇಬೇಕು. ಇದು ವೇದ ಹೇಳುವ ಸತ್ಯ. ಇಲ್ಲ ಎನ್ನುವುದು ಶಾಶ್ವತವೇ ವಿನಃ ಇದೆ ಎನ್ನುವುದಲ್ಲ. ಇದೆ ಎಂದೇ ಇಟ್ತೀನಿ, ಅದಕ್ಕೆ ಕಾಲದ ಒಂದು ಮಿತಿ ಬರ್ತದೆ. ಅದು ಮಾಯೆಗೆ ಒಳಪಟ್ಟೆ ಇದೆ ಎನ್ನುವುದಾಗುತ್ತದೆ. ಆಗ ಏನಾಗ್ತದೆ? ಒಂದು ಮಿತಿಗೆ ಒಳಪಟ್ಟಾಗ ಅದು ಇನ್ಫಿನಿಟಿ ಆಗ ಚಾನ್ಸ್ ಇಲ್ಲ, ಕಾಲವನ್ನು ಮೀರಲಿಕ್ಕಾಗೋದಿಲ್ಲ. ಆ ತ್ರಿಮೂರ್ತಿಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರೇ, ಅವರಿಗೂ ಸಮಯದ ಮಿತಿ ಇದೆ. ಅವರು ಬರುತ್ತಾರೆ ಅಂದರೆ ಹೋಗುತ್ತಾರೆ. ಹೀಗಿರಬೇಕಾದ್ರೆ ನಾವುಗಳು ಇಲ್ಲಿ ಮೃತ್ಯುಂಜಯ, ಮೃತ್ಯುವನ್ನ ಜಯಿಸುತ್ತೇನೆ ಅಂತ ಹೊರಟು ಬಿಡ್ತೇವೆ. ಇದು ಸಾಧ್ಯವಿಲ್ಲ, ಮೊಟ್ಟ ಮೊದಲು ಸಾಧ್ಯವಿಲ್ಲ ಅಂತ ನಾವು ತಿಳ್ಕೋಬೇಕು. ಯಾಕೆ ಅಂದ್ರೆ ಯಮಧರ್ಮ, ಯಮ ಮತ್ತೆ ಧರ್ಮ. ಯಮ ಅಂದ್ರೆ ನಿಯಂತ್ರಣ, ಧರ್ಮ ಅಂದ್ರೆ ಧರಿಸುವಿಕೆ. ಏನನ್ನು ಧರಿಸುತ್ತೇವೆಯೋ ಅದರ ಪ್ರಕಾರದಲ್ಲಿ ನಿಯಂತ್ರಣ. ಯಮಧರ್ಮನಲ್ಲಿ ಯಮನೇ ಬೇರೆ, ಧರ್ಮವೇ ಬೇರೆ. ಅವನು ನಿಯಂತ್ರಿಸುತ್ತಾನೆ. ಅಂದ್ರೆ ಈಗ ನೋಡಿ ಎಂತ ವಿರೋಧಾಭಾಸ. ಯಮ ನಿಯಂತ್ರಣ, ಧರ್ಮ ಅಂದ್ರೆ ಅದರಲ್ಲಿ ನ್ಯಾಯ, ನಿಷ್ಠೆ, ನಿಷ್ಠೂರತೆ, ಸಮಯ ಪರಿಪಾಲನೆ.
ಋತವು ವಿಧಿಸಿರುವಂತಹ ವಿಧಿಗಳ ಪರಿಪಾಲನೆ, ಅವುಗಳನ್ನು ಮೀರಿದಾರೋ ಇಲ್ವೋ ಅದನ್ನು ನೋಡಿಕೊಳ್ಳುವಿಕೆ, ನ್ಯಾಯವನ್ನು ಒದಗಿಸುವಿಕೆ. ಅಂದ್ರೆ ಆ ಜೀವಿಯು ಮರಣಿಸಿ ಬಂದ ನಂತರ ಮುಂದಕ್ಕರಿಕೆ ಏನಾಗಬೇಕು ಅಂತ ಒಂದು ವಿಚಾರವನ್ನು ನಿರ್ಧಾರ ಮಾಡಿ ಅನುಗ್ರಹವನ್ನು ಮಾಡುವಂತಹ ವಿಚಾರ ಯಮ. ಧರ್ಮ ದಯೆ, ಕ್ಷಮೆ, ಪ್ರೀತಿ, ಪ್ರೇಮ, ಕರುಣೆ ಇವೆಲ್ಲ ಧರ್ಮದ ಪಾಲು. ಆದರೆ ಯಮ ಏನು? ನಿಷ್ಕರುಣೆ, ಯಾವುದೇ ದಯೆ ದಾಕ್ಷಿಣ್ಯವಿಲ್ಲ. ನ್ಯಾಯ ಕೊಡಬೇಕಾದ್ರೆ ದಯೆ ಇಲ್ಲ, ದಾಕ್ಷಿಣ್ಯ ಇಲ್ಲ. ತಪ್ಪಾಗಿರುವುದಕ್ಕೆ ತಪ್ಪು, ಸರಿಯಾಗಿರುವುದಕ್ಕೆ ಸರಿ ಅಷ್ಟೇ. ಅಯ್ಯೋ ಪಾಪ ಹೋಗಲಿ ಬಿಡು, ಇದು ಒಂದ್ಸಲಿ ಬಿಟ್ಟು ಬಿಡೋಣ, ಕರುಣಾಮಯಿ, ಈ ರೀತಿ ಯಾವುದೂ ಇಲ್ಲ. ಹಾಗಾಗಿ ಏನಾಗ್ತದೆ, ಯಮ ಧರ್ಮ. ನೋಡಿ, ಯಮಧರ್ಮನ ಸಂಕಟ ಏನು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋಣ ನಾವು. ಒಂದ್ ಕಡೆ ದಯೆ ದಾಕ್ಷಿಣ್ಯ ಕರುಣೆ ಪ್ರೀತಿ ಪ್ರೇಮ ಎಲ್ಲ ಹೇಳ್ತಾ ಇದ್ದಾರೆ ಧರ್ಮದಲ್ಲಿ. ಇನ್ನೊಂದ್ ಕಡೆ ಯಮ ನಿಷ್ಠೂರತೆ ನ್ಯಾಯ ಇವುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೆ ದಂಡನೆ, ಮುಖ್ಯವಾಗಿ ಶಿಕ್ಷೆಗೆ ಕೊಡಲ್ಪಡುವ ದಂಡನೆ. ಇದಕ್ಕೆ ನಿಖರ, ನಿಷ್ಠೂರ, ನಿರ್ದಿಷ್ಟ ಈ ರೀತಿಯಲ್ಲಿ ಯಮಧರ್ಮ ಚಲಿಸಬೇಕಾಗ್ತದೆ. ಕರುಣೆಯಲ್ಲಿ ಅಂದ್ರೆ ಧರ್ಮದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ. ಅಂದ್ರೆ ಟಾಲರೆನ್ಸ್ ಅಂತ ನಾವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನ್ ಕರಿತೀವಿ, ಒಂದು ರೆಸಿಸ್ಟೆನ್ಸ್ಗೆ ಪ್ಲಸ್ ಆರ್ ಮೈನಸ್ ಟಾಲರೆನ್ಸ್ ಇರುತ್ತೆ. ಅಂದ್ರೆ ಓಕೆ, ಆ ಕಡೆಗೆ ಈ ಕಡೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಡೆಯುತ್ತೆ. ಅದು ಧರ್ಮದಲ್ಲಿ ನಡೆಯುತ್ತೆ, ಯಮದಲ್ಲಿ ನಡೆಯುವುದಿಲ್ಲ. ಶಿಕ್ಷೆ ಪ್ರಮಾಣ, ಇಂಥ ತಪ್ಪಿಗೆ ಇಂಥದ್ದೇ ಅಂತ ನಿರ್ಧಾರ, ಅದಕ್ಕೆ ಸರಿಯಾದ ನಿರ್ಧಾರ ಮಾಡಬೇಕಿಲ್ಲದ್ರೆ ಯಮನಿಗೆ ಶಿಕ್ಷೆ ಆಗ್ತದೆ. ಆ ರೀತಿಯಾದ ನಿಷ್ಕಾರುಣ್ಯ, ಕರುಣೆ, ಎರಡು ಆಪೋಸಿಟ್ ವಿಚಾರಗಳನ್ನ ಸೇರಿ ಒಂದು ಸ್ಥಾನದಲ್ಲಿ ಕುಳಿತಂತಹ ಒಂದು ರಚನೆ. ಕರುಣೆಯನ್ನು ಧರ್ಮವನ್ನು ಆಚರಿಸಬೇಕು, ಯಮವನ್ನು ಆಚರಿಸಬೇಕು. ಇದು ಎಂತಹ ಧರ್ಮ ಸಂಕಟ, ಇದು ಎಂತಹ ಸಂಕಟ, ಎಂತಹ ಒಂದು ವೇದನೆ. ಅಂದ್ರೆ ಸರಿ ತಪ್ಪುಗಳ ತುಲನೆ, ಯಮಧರ್ಮನೇ ತಪ್ಪು ಮಾಡಿದರೆ ತಿದ್ದುವವರು ಯಾರು? ಈ ಲೋಕಕ್ಕೆ ನ್ಯಾಯವನ್ನು ಒದಗಿಸುವವರು ಯಾರು? ಹಾಗಾಗಿ ಅವನು ತಪ್ಪು ಮಾಡುವ ಹಾಗಿಲ್ಲ. ಆದರೆ ಯಮನ ಬಳಿಗೆ ಬರುವವರೆಲ್ಲ ಯಾರು? ಸತ್ತವರು. ಯಮನ ಬಳಿಗೆ ಬರುವವರೆಲ್ಲ ಯಾರು? ಜೀವದಿಂದ ಇರುವವರಲ್ಲ, ಎಲ್ಲ ಸತ್ತವರು, ಮರಣಿಸಿದವರು ಅಂತವ್ರು ಬರ್ತಾರೆ. ಅಂದ್ರೆ ಈ ಆಲ್ವೇಸ್ ಡೀಲ್ ವಿತ್ ದ ಡೆಡ್. ಅಂದ್ರೆ ಜೀವನ ಯಮ ನೋಡೇ ಇಲ್ಲ. ಅಂದ್ರೆ ಧರ್ಮ ಪಾಲನೆ, ಅವರು ಹೀಗೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಯಮ ಅನ್ನೋದನ್ನ ನಿರ್ಧಾರ ಮಾಡ್ತಾನೆ. ಆಗ ಅವನಿಗೆ ಸಂಶಯಗಳು ಬರ್ತದೆ. ನಾನು ಕರುಣೆ ತೋರಬೇಕು, ನಿಷ್ಠೂರನಾಗಿರಬೇಕು, ಈ ರೀತಿಯಾದ ಹಲವು ವಿಚಾರಗಳು ಅನುಮಾನ ಬಂದಾಗ ಅವನು ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕಾಗಿ 27 ಪ್ರಶ್ನೆಗಳನ್ನ, 27 ಅನುಮಾನಗಳನ್ನ ತೆಗೆದುಕೊಂಡು ಯಕ್ಷನ ರೂಪದಲ್ಲಿ ಧರ್ಮರಾಯನ ಬಳಿಗೆ ಬರ್ತಾನೆ. ಆ ಒಂದು ಸಂದರ್ಭ ನಿಮಗೆಲ್ಲ ಗೊತ್ತೇ ಇದೆ. ಇವರು ನೀರು ಕುಡಿಯೋಕ್ಕೆ ಅಂತ ಹೋದಾಗ ಅಲ್ಲೊಂದು ಅಶರೀರ ವಾಣಿ ಕೇಳುತ್ತೆ, ನನ್ನ ಪ್ರಶ್ನೆಗೆ ಮೊದಲು ಉತ್ತರಿಸಿ,
ಇಲ್ಲದಿದ್ದರೆ ನಿನ್ನ ಸಾವಾಗ್ತಾರೆ ಅಂತ ಮೊದಲು ಸಹದೇವ ಹೋಗಿರ್ತಾನೆ. ಅವನು ಕೇರ್ ಮಾಡಲ್ಲ, ನೀರು ಕುಡಿತಾನೆ, ಅಲ್ಲೇ ಸತ್ತು ಬೀಳ್ತಾನೆ. ಅವನ್ಯಾಕೋ ಬರಲಿಲ್ಲ, ಹೋಗು ನಕುಲ ನೋಡ್ಕೊಂಬ ಅಂತ ಕಳಿಸ್ತಾನೆ ಧರ್ಮರಾಯ. ಅವನಿಗೆ ಬಾಯಾರಿಕೆ ಆಗಿರುತ್ತೆ, ಆಕ್ಚುಲಿ ಕಳಿಸ್ತಾನೆ, ಅವನು ಬರೋದಿಲ್ಲ. ನಂತರ ಅರ್ಜುನ ಹೋಗ್ತಾನೆ, ಭೀಮ ಹೋಗ್ತಾನೆ, ಇಷ್ಟು ಜನನೂ ಬರೋದಿಲ್ಲ. ಆಗ ಧರ್ಮರಾಯ ಹೋಗ್ತಾನೆ. ಧರ್ಮರಾಯನಿಗೂ ಇದೇ ಅಶರೀರವಾಣಿ ಕೇಳ್ತದೆ. ಆಗ ಅವನಿಗೆ ಇದೇನು ಬೇರೆ ವಿಚಾರ ಇದೆ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಆ ಯಮಧರ್ಮನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ. 27 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ. ಆ ಎಲ್ಲಾ ಪ್ರಶ್ನೆಗಳು ಆ ಯಮಧರ್ಮನೇ ಯಕ್ಷ ರೂಪದಲ್ಲಿ ಅಶರೀರವಾಗಿ ನಿಂತಿರ್ತಾನೆ. ಅವನ ಮಗನೇ ಧರ್ಮರಾಯ. ಅವನ ಮಗನೇ ಆದ ಧರ್ಮರಾಯನ ಬಳಿ ಯಮ ತಂದೆಯಾದವನು ಯಾಕೆ ಕೇಳ್ತಾನೆ ಅಂತ ಒಂದು ಪ್ರಶ್ನೆ ಉದ್ಭವಿಸಬಹುದು. ಅದನ್ನು ನಾವು ಕೂಲಂಕುಷವಾಗಿ ಆಲೋಚನೆ ಮಾಡಿದಾಗ, ವಿಚಾರ ಮಾಡಿದಾಗ, ಯಮನ ಆಸ್ಥಾನದಲ್ಲಿ ಬರೀ ಸತ್ತವರು ಬರ್ತಾರೆ ವಿನಃ ಜೀವಿಸವರು ಬರುವುದಿಲ್ಲ. ಅವನ ಸಾಮ್ರಾಜ್ಯವೆಲ್ಲ ಸತ್ತ ನಂತರದ್ದು. ಭೂಮಿಯ ಮೇಲಿನ ಜೀವನ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಭೂಮಿಯ ಮೇಲೆ ಜೀವಿಸುತ್ತಿರುವಂತಹ ಧರ್ಮರಾಯ ಧರ್ಮದಲ್ಲೇ ಇರುವಂತ ಯಮನಿಗೆ, ಯಮಧರ್ಮರಾಯನಿಗೆ ಯಮ ಅರ್ಥವಾಗಿದೆ. ಧರ್ಮದಲ್ಲಿ ಕೆಲವು ಕನ್ಫ್ಯೂಷನ್ಸ್ ಇದೆ. ಯಾಕೆಂದ್ರೆ ಅವನು ನೋಡುತ್ತಿರುವುದು, ಬದುಕುತ್ತಿರುವುದು, ಕೆಲಸ ಮಾಡುತ್ತಿರುವುದು ಎಲ್ಲದೂ ಸತ್ತವರ ಜೊತೆಗೆ ವಿನಃ ಜೀವಿಸಿದವರ ಜೊತೆಗಲ್ಲ. ಹಾಗಾಗಿ ಜೀವಿಸಿದವನ ಬಳಿಗೆ ಬಂದು ವಿಚಾರ ಕೇಳಬೇಕಾಗ್ತದೆ. ಆ ಯಮನು ಕೂಡ ಅಶರೀರ, ಅಂದ್ರೆ ಶರೀರವಿಲ್ಲದೆ ನಿಂತ್ಕೊಂಡಿರ್ತಾನೆ. ಯಾಕೆಂದ್ರೆ ಯಮ ಅವನು ಸತ್ತವರ ಪಂಗಡ, ಅವನು ಬದುಕಿಲ್ಲ. ಹಾಗಾಗಿ ಅಶರೀರತೆ. ಇದು ಮಹಾಭಾರತದಲ್ಲಿ ಬರುವ ಕಥೆ. ಅದರ ಪ್ರಕಾರದಲ್ಲಿ ಮರಣ ಅಂದ್ರೆ ಏನು ಅಂತ ನಾವೆಲ್ಲ ಅದನ್ನ ಓದ್ಕೊಂಡಾಗ ಈ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕ ವಿವಂದನಾನ್ ಮೃತ್ಯೋರ್ಮುಕ್ಷೇ ಮಾಮೃತಾತ್. ಈ ಮಂತ್ರ ಅರ್ಥ ರುದ್ರದಲ್ಲಿ ಬರ್ತದೆ. ಇದನ್ನ ನಾವು ಮೃತ್ಯುಂಜಯ ಮಂತ್ರ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅದರ ಕರ್ಮಾಂಗದಲ್ಲಿ ಉಪಯೋಗ ಇದೆ, ಎಲ್ಲ ಇದೆ. ಆದರೆ ಆ ಮಂತ್ರ ಬಹುದೊಡ್ಡ ರಹಸ್ಯವನ್ನ ಅಡಗಿಸಿಕೊಂಡಿದೆ. ಅದನ್ನ ಕೆಲವೇ ಮಾತುಗಳಲ್ಲಿ ಹೇಳಿ ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅಲ್ಪ ಬುದ್ಧಿ, ನನಗೂ ಸಂಪೂರ್ಣ ತಿಳುವಳಿಕೆ ಇಲ್ಲ. ನನಗೇನು ತಿಳಿದಿದೆಯೋ ಅಷ್ಟರಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಅಲ್ಲಿ ಏನು 3 ಕಣ್ಣುಗಳನ್ನು ಹೊಂದಿರುವ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕ ವಿವಂದನ. ಹೇಗೆ ಊರ್ವಾರಕ ಅಂದ್ರೆ ಫಲ, ಸಾಮಾನ್ಯ ನೀರು ಕುಂಬಳಕಾಯಿ ಅಂತ ಹೇಳ್ತಾರೆ. ಅದು ತನ್ನ ಬಳ್ಳಿಯ ಜೊತೆ ಹೇಗೆ ತೊಟ್ಟಿನಿಂದ ಹಿಡಿದುಕೊಳ್ಳಲ್ಪಟ್ಟಿದೆ. ಮೃತ್ಯುರ್ಮುಕ್ಷಿ ಅವಾಮೃತಾತ್. ಈ ಮಂತ್ರದ ಒಂದು ಸೀಕ್ರೆಟ್ನ ಇದು ಆ ಯಮಧರ್ಮರಾಯನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ ನಂತರ ಈ ಮಂತ್ರಕ್ಕೆ, ಅಂದ್ರೆ ಈ ಮಂತ್ರ ಇತ್ತು, ಇದಕ್ಕೆ ಸರಿಯಾದ ಅರ್ಥವನ್ನ ವ್ಯಾಸರು ಬರೆದರು. ಏನಪ್ಪ ಹಾಗಾದ್ರೆ ಮೃತ್ಯುವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಮತ್ತೆ ಮೃತ್ಯುಂಜಯ ಹೌದು, ಶಿವ ಇದ್ದಾನೆ, ಈ ಮಂತ್ರವೂ ಇದೆ. ಈ ಮಂತ್ರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದರ ಒಂದು ಕರ್ಮಾಂಗವನ್ನು ಬಿಟ್ಟು ನಾವು ವಿಜ್ಞಾನವನ್ನು ತೆಗೆದುಕೊಂಡಾಗ, ಅದರ ಹಿಂದಿರುವ ದಿವ್ಯ ಜ್ಞಾನವನ್ನು ನಾವು ತೆಗೆದುಕೊಂಡಾಗ ನಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಬಳ್ಳಿ, ಯಾವುದೇ ಕುಂಬಳ ಬಳ್ಳಿ ಬೀಜವನ್ನು ಹಾಕಿದಾಗ ಮಣ್ಣಿನಲ್ಲಿ ಆ ಮಣ್ಣು ಫಲವತ್ತಾಗಿದ್ದರೆ ಅದು ಬಳ್ಳಿ ಬರ್ತದೆ.
ಬಳ್ಳಿ ಹರಡ್ಕೋತದೆ. ಬಳ್ಳಿ ಹರಡಿಕೊಂಡು ಒಂದು ಸುಸ್ಥಿತಿಯನ್ನು ತಲುಪಿದಾಗ ಅದರಲ್ಲಿ ಹೂ ಬರ್ತದೆ, ಅದರಿಂದ ಫಲ ಬರ್ತದೆ. ಆ ಫಲ ಒಂದು ದಿನ ತೊಟ್ಟು ಕಳಚಿಕೊಂಡು ಬೀಳ್ತದೆ. ಇದನ್ನ ಹಾಗಾಗಿ ಕೆಲವರು ಈ ಮಂತ್ರವನ್ನು ಯಾವ ರೀತಿ ಅರ್ಥೈಸ್ತಾರೆ ಅಂದ್ರೆ, ಮೃತ್ಯುವನ್ನ ಗೆಲ್ಲಲಿಕ್ಕಲ್ಲ, ಕುಂಬಳ, ನೀರು ಕುಂಬಳ ಹೇಗೆ ತೊಟ್ಟನ್ನ ಕಳಚಿಕೊಂಡು, ಜಸ್ಟ್ ತೊಟ್ಟನ್ನ ಕಳಚಿಕೊಂಡು ಯಾವುದೇ ವೇದನೆ, ಹೊಡೆದಾಟ, ಬಡಿದಾಟ, ಅಸಹನೆ ಯಾವುದೂ ಇಲ್ಲದೆ ಒಂದು ಕ್ಷಣ ಮಾತ್ರದಲ್ಲಿ ಕಳಚಿಕೊಂಡು ಆ ಬಳ್ಳಿಯಿಂದ ಸಪರೇಟ್ ಆಗ್ತದೆ. ಆ ರೀತಿಯಾಗಿ ನನಗೆ ಮೃತ್ಯು ಬರಲಿ ಅಂದ್ರೆ ಯಾವುದೇ ನೋವು, ಯಾವುದೇ ಹಿಂಸೆ, ಯಾವುದೇ ಎಳೆದಾಟ, ಯಾವುದೇ ಆಸ್ಪತ್ರೆ, ಯಾವುದೇ ರೋಗ ಯಾವುದೂ ಇಲ್ಲದ ಹಾಗೆ ಪಟ್ ಅಂತ ನನ್ನ ಮರಣ ಬರಲಿ ಅಂತ ಅನ್ನೋ ಒಂದು ವಿಚಾರ ಇದೆ. ಹೌದು, ಆ ಮಂತ್ರದಿಂದ ನಾವು ಆಗುವ ಕೆಲಸದಲ್ಲಿ ವ್ಯಾಕರಣದಲ್ಲಿ ನಾವು ಯಾವ್ಯಾವ ರೀತಿ ವ್ಯಾಕರಣದಲ್ಲಿ ಪ್ರಯೋಗ ಮಾಡ್ತಾ ಹೋಗ್ತೀವಿ ಆ ರೀತಿ ಮಂತ್ರಗಳ ಅರ್ಥಗಳನ್ನು ನಾವು ತೆಗಿತಾ ಹೋಗ್ಬೋದು. ಆದರೆ ಮಹಾಭಾರತದಲ್ಲಿ ಆ ವ್ಯಾಸರು ಬರೆದಿರುವಂತಹ ವಿಚಾರ ಮತ್ತೆ ವೇದ ಅಂದ್ರೆ ಅವರು ಬರೆದದ್ದು ಋಗ್ವೇದ ಖಿಲಮಂತ್ರಗಳ ಪ್ರಕಾರ. ಆ ಋಗ್ವೇದ ಖಿಲಮಂತ್ರಗಳನ್ನ ಯಾರು ಅಧ್ಯಯನ ಮಾಡಿಲ್ಲದೆ ಇರೋದ್ರಿಂದ ಮಾಡಲ್ಲ ಈಗ. ಹಾಗಾಗಿ ಆ ವಿಚಾರವನ್ನು ನಾನಿಲ್ಲಿ ಹೇಳಬೇಕಾಗಿ ಬರ್ತಾ ಇದೆ. ವಿಚಾರ ಇಷ್ಟೇ, ಮೃತ್ಯುವನ್ನ ದಾಟಲಿಕ್ಕೆ ಆಗುವುದಿಲ್ಲ, ಇದು ಖಂಡಿತ ಸತ್ಯ. ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಯಾಗಿ ಕೆಳಗಡೆ ಎಲ್ಲಾವುದು ಅಲ್ಲಿಂದ ಕೆಳಗಡೆ ಬರುತ್ತೆ, ಪ್ರತಿಯೊಂದು ಕೂಡ ಬರುವುದು ಅನ್ನೋದಿದೆ. ಯಾವುದು ಬರುತ್ತದೆ ಅದು ಹೋಗಲೇಬೇಕು, ಯಾವುದು ಬರುವುದಿಲ್ಲವೋ ಅದು ಹೋಗುವುದಿಲ್ಲ. ಜೀವ ಬರುತ್ತೆ, ಹಾಗಾಗಿ ಜೀವ ಹೋಗುತ್ತೆ. ಜೀವನ ಬರುತ್ತೆ, ಹಾಗಾಗಿ ಜೀವನ ಹೋಗುತ್ತೆ. ಅಂದ್ರೆ ಯಾವುದು ಬರ್ತಾ ಇದೆ ಅದು ಹೋಗಲೇಬೇಕಾಗ್ತದೆ, ಯಾವುದು ಬರುವುದೋ ಅದು ಹೋಗಲೇಬೇಕು. ಇದಕ್ಕೆ ಯಾವುದೇ ಉಪಾಯವಿಲ್ಲ. ಕಾಲ ಅವಧಿ ದೀರ್ಘವಾಗಬಹುದು ಅಷ್ಟೇ ವಿನಃ ಹೋಗುವುದೇ ಇಲ್ಲ, ಸಾಧ್ಯವಿಲ್ಲ. ಇದಕ್ಕೆ ಮೊಟ್ಟ ಮೊದಲ ಕಾರಣ ಏನು? ಯಾತಕ್ಕೆ ನಾವು ಮರಣ ಹೊಂತೇವೆ? ನಾವು ಸೂರ್ಯ ಅಸ್ತ ಕಾಲದಿಂದ ಸೂರ್ಯ ಉದಯ ಕಾಲಕ್ಕೆ ರಾತ್ರಿ ಅಂತ ಕರೀತೇವೆ. ಅದೇ ರೀತಿ ನಕ್ತ ಅಂತ ಕರೀತೇವೆ. ಸೂರ್ಯ ಮುಳುಗುವುದರಿಂದ ಸೂರ್ಯ ಹುಟ್ಟುವ ಸಮಯ ನಕ್ತ ಅಥವಾ ರಾತ್ರಿ. ನಕ್ತಂಚಮ ಎರಡು ರೀತಿಯಲ್ಲಿ ನಾವು ರಾತ್ರಿಗಳನ್ನ ಕಳೆಯಬಹುದು. ಅಂದ್ರೆ ಆ ಸಮಯವನ್ನ ಹೇಗೆ, ಒಂದು ಚಲನೆಯಲ್ಲಿ ಇದ್ದುಕೊಂಡೇ ಸೂರ್ಯ ಉದಯ ತನಕ ಇರೋದು, ಇನ್ನೊಂದು ವಿಶ್ರಾಂತಿ. ನಕ್ತ ಅಂದ್ರೆ ವಿಶ್ರಾಂತಿ, ರಾತ್ರಿ ಅಂದ್ರೆ ಚಲನೆ. ನಾವು ನಿದ್ದೆ ಮಾಡ್ತೇವೆ, ನಾವು ಮಲಗೋದು ಯಾತಕ್ಕೆ? ವಿಶ್ರಾಂತಿಗೆ ಅಂತ ನಾವು ಮರೆತಿದ್ದೇವೆ. ಅಲ್ಲಿ ಭವಿಷ್ಯದ ಚಿಂತನೆ, ನಾಳಿನ ಚಿಂತನೆ, ಇಲ್ಲ ಕನಸುಗಳಲ್ಲಿ ಕನಸು ಕಾಣುವಿಕೆ, ಅಲ್ಲೂ ಚಿಂತನೆ, ಈ ರೀತಿ ಆಗ್ತದೆ. ಅಂದ್ರೆ ಚಲನೆ ಇರುತ್ತದೆ. ನಾವು ನಿಜವಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಿಲ್ಲ. ಯಾವುದು ನಿತ್ಯ ಚಲನೆಯಲ್ಲಿ ಇರ್ತದೆ ಅದು ಸವೆಯುತ್ತಾ ಬರುತ್ತದೆ. ಯಾವುದು
ನಿತ್ಯ ಚಲನೆಯಲ್ಲಿ ಇರುತ್ತದೆ, ಅದು ಸವಿಯುತ್ತಾ ಬರುತ್ತದೆ. ಅದಕ್ಕೆ ಚಾಣಕ್ಯ ಅವನ ಕಡೆ ಹೇಳ್ತಾನೆ, ಯಾವಾಗಲೂ ಪ್ರಯಾಣ ಮಾಡುವವನಿಗೆ ಬೇಗ ವೃದ್ಧಾಪ್ಯ ಬರ್ತದೆ. ಸದಾ ಪ್ರಯಾಣ ಮಾಡುವವನಿಗೆ ವೃದ್ಧಾಪ್ಯ ಬೇಗ ಬರ್ತದೆ. ಹಾಗಾಗಿ ಋಷಿಮುನಿಗಳು ತಪಸ್ಸು ಮಾಡಬೇಕಾದ್ರೆ ಗುಹೆಗಳಲ್ಲಿ ಸ್ಥಿತರಾಗಿ ಒಂದ್ ಕಡೆ ಕೂತು ಬಿಡೋರು. ಮಾಡ್ಕೊಂಡು ತಪಸ್ಸು ಮಾಡಲಿಲ್ಲ, ವಿಶ್ರಾಂತಿಯಲ್ಲಿರೋರು. ಅಂದ್ರೆ ನಮ್ಮ ಒಂದು ಜೀವಿತಾವಧಿಯ ವಿಸ್ತರಣೆ ಎಲ್ಲಿದೆ? ವಿಶ್ರಾಂತಿಯಲ್ಲಿದೆ. ಅಂದ್ರೆ ಅರ್ಥ ಏನು? ಹಗಲು ಮತ್ತು ರಾತ್ರಿಯ ಎರಡು ಸಮಯದಲ್ಲಿ ನಾವು ಏನೆಲ್ಲ ಉಪಯೋಗಿಸ್ತೇವೆ, ಉಪಯೋಗಿಸಿದಷ್ಟು ಜಗತ್ತಿನಲ್ಲಿ ದೊರಕುತ್ತಲೇ ಇರ್ತದೆ. ಬೇರೆ ಬೇರೆ ವಿಚಾರಗಳು ಸಿಗ್ತಾ ಇರ್ತದೆ. ನಮ್ಮ ಆಸಕ್ತಿಗಳು ಇದಂಗೆ ಅದಂಗೆ, ಅದನ್ನು ಅನುಭವಿಸೋಣ, ಇದನ್ನು ಅನುಭವಿಸೋಣ, ಇದರಲ್ಲೇ ನಮ್ಮ ಜೀವನ ಕಳೆದೋಗ್ತದೆ. ಇದು ಚಲನೆ. ನಗ್ತ ಯಾವುದು ಏನೇ ಇದ್ದರೂ ಯಾವುದು ಬೇಡ, ನಾನು ಯಾವುದನ್ನು ಉಪಭೋಗಿಸುವುದಿಲ್ಲ, ಯಾವುದನ್ನು ಉಪಯೋಗಿಸುವುದಿಲ್ಲ, ಅದು ವಿಶ್ರಾಂತಿ. ಏನೆಲ್ಲ ಸಿಗ್ತದೆ ಒಂದೊಂದ ಉಪಯೋಗಿಸಿ ಗುಡ್ಡೆ ಹಾಕೊಂಡು ಉಪಯೋಗಿಸಿ ಹೋಗ್ತಾನೇ ಇದ್ದಾಗ ಮೃತ್ಯು ಬಹಳ ಸಮೀಪ. ಯಾವುದು ಬೇಡ 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 ಅವನಿಗೆ ಮೃತ್ಯು ದೂರ. ಇದು ದೀರ್ಘಾವಶ್ಯದ ಒಂದು ಗುಟ್ಟು. ಅಂದ್ರೆ ಅರ್ಥ ಏನು? ಮೃತ್ಯು ಅನ್ನೋದು ನಿಶ್ಚಿತ. 4 ಯುಗದಲ್ಲಿ ಆ ಯಮ ಧರ್ಮರಾಯನ ಕೇಳ್ತಾನೆ, 4 ಯುಗದಲ್ಲೂ ಕಾಮನ್ ಆಗಿರೋದು ಯಾವ್ದಪ್ಪ? ಆಗ ಧರ್ಮರಾಯ ಹೇಳ್ತಾನೆ, ಮೃತ್ಯು. ಪ್ರತಿ ಯುಗದಲ್ಲೂ ಸಾವು ಅನ್ನೋದಿದ್ದೇ ಇದೆ. ಯಾವುದೇ ಯುಗ ಬರಲಿ ಸಾವು ಅನ್ನೋದಿದ್ದೇ ಇರ್ತದೆ. ಬಾಕಿ ವಿಚಾರಗಳು ಬದಲಾವಣೆಗಳನ್ನು ಹೊಂದಬಹುದು, ಆದರೆ ಎಲ್ಲ ಕಾಲದಲ್ಲೂ ಪ್ರತಿ ಕಾಲದಲ್ಲೂ ಪ್ರತಿ ಕ್ಷಣದಲ್ಲೂ ನಡೆಯುವಂಥದ್ದೇನು? ಮೃತ್ಯು ಅಂತ ಯಮಂಗ್ ಹೇಳ್ತಾನೆ. ಅಂದ್ರೆ ಮೃತ್ಯು ಇದ್ದೇ ಇದೆ. ಮೃತ್ಯುವಿಲ್ಲದೆ ಈ ಜಗತ್ತಿಲ್ಲ, ಲೋಕವಿಲ್ಲ, ಸೃಷ್ಟಿ ಇಲ್ಲ. ಆದರೆ ಈ ಮೃತ್ಯುವನ್ನು ನಾವು ನಮ್ಮ ಅವಧಿಗೆ ಬೇಕಾದಷ್ಟು ನಾವು ಮುಂದೂಡಬಹುದು. ಅದು ರಾತ್ರಿಯ ಅವಸ್ಥೆಯಿಂದಲ್ಲ, ನಕ್ತಾ ಎಂಬ ಅವಸ್ಥೆಯಿಂದ ಅನ್ನೋದು ಒಂದು ಸೀಕ್ರೆಟು ಆ ಮಂತ್ರದಲ್ಲಿ. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ? ಇಲ್ಲ ಎನ್ನುವುದು ಪರ್ಮನೆಂಟು, ಇದೆ ಎನ್ನುವುದು ಟೆಂಪರರಿ. ನಾಸದಿಯ ಸೂಕ್ತ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ಅದೇ ರೀತಿ ವ್ಯಾಸರು ಹೇಳುವ ಪ್ರಕಾರ, ಜಯದಲ್ಲಿ ಮತ್ತೆ ಕಿಲಮಂತ್ರಗಳು ಹೇಳುವ ಪ್ರಕಾರ, ಸಾವು ಅಂದ್ರೆ ಮೃತ್ಯು ಎನ್ನುವುದು ಪರ್ಮನೆಂಟೇ ವಿನಃ ಜೀವನ ಎನ್ನುವುದು ಕ್ಷಣಿಕ, ಬದುಕು ಎನ್ನುವುದು ಕ್ಷಣಿಕ. ಅಂದ್ರೆ ನಿತ್ಯ ಕಾಲದಲ್ಲಿ ಇರುವುದು ಯಾವುದು? ಮೃತ್ಯು. ಬದುಕು ಎನ್ನುವುದು ಬರುವುದು ಹೋಗುವುದು. ಮೃತ್ಯು ಎನ್ನುವುದು ಬರುವುದಿಲ್ಲ, ಹಾಗಾಗಿ ಹೋಗುವುದಿಲ್ಲ. ಯಾವುದು ಬರದೋ ಅದು ಹೋಗದು, ಯಾವುದು ಬರುವುದೋ ಅದು ಹೋಗುವುದು. ಸಾವು ಎನ್ನುವುದು ಇಲ್ಲ, ಮೃತ್ಯು ಎನ್ನುವುದು ಇಲ್ಲ, ಹಾಗಾಗಿ ಅದು ನಿತ್ಯ ನಿರಂತರ. ಊರ್ವಾರಕ ಯುವ ಬಂಧನ ಮೃತ್ಯುರ್ಮುಕ್ಷಿ ವಾಮೃತ. ಮೊದಲು ಹಬ್ಬುವುದು ಏನು? ಬಳ್ಳಿ, ನಂತರ ಫಲ. ನಾವೆಲ್ಲರೂ ಏನು ಫಲಗಳು ಅಂತ ಮಂತ್ರದಲ್ಲಿ ಹೇಳ್ತಾ ಇರೋದು. ನಾವೆಲ್ಲ ಫಲಗಳು. ಬಳ್ಳಿ ಯಾವುದು? ಮೃತ್ಯು.
ಅಂದ್ರೆ ಮೊದಲು ಬರುವುದು ಯಾವುದು? ಬಳ್ಳಿ. ನಂತರ ಬಳ್ಳಿಯಿಂದ ಬರುವುದು ಫಲ. ಬಳ್ಳಿ ಹಾಗೆ ಮುಂದುವರಿತದೆ, ಈ ಫಲ ಹೊರಟೋಗ್ತದೆ, ಮತ್ತೆ ಬೇರೆ ಫಲ ಬರ್ತದೆ, ಮತ್ತೆ ಅದು ಹೋಗ್ತದೆ. ಒಟ್ಟಿಗೆ ಹಲವಾರು ಫಲಗಳು ಬರ್ತವೆ, ಒಂದೊಂದಾಗಿ ಹೋಗ್ತವೆ. ಅದರ ಬಳ್ಳಿ ಇರುತ್ತೆ. ಬರುವುದು ಬಳ್ಳಿ, ನಂತರ ಫಲ. ಅದರ ಬದಲು ಹೋಗುವುದು ಫಲ. ಅಂದ್ರೆ ಅರ್ಥ ಏನು? ಯಾವುದೇ ಜಗತ್ತಿನಲ್ಲಿ ಮೊದಲು ಆವರಿಸಿಕೊಳ್ಳುವುದು ಇಲ್ಲ ಎನ್ನುವುದು. ಅಂದರೆ ಬರುವುದಿಲ್ಲ ಎನ್ನುವುದು ಮೊದಲು ಆವರಿಸಿಕೊಳ್ಳುತ್ತದೆ. ಅಂದ್ರೆ ಮೃತ್ಯು ಮೊದಲು ಆವರಿಸಿಕೊಳ್ಳುತ್ತದೆ, ಆಮೇಲೆ ಬರುವುದು ಆರಂಭ ಆಗ್ತದೆ. ಅಂದ್ರೆ ಆ ಪರಮಾತ್ಮ ಸೃಷ್ಟಿಸಿದ ಈ ವಿಶ್ವದಲ್ಲಿ ಮೊದಲು ಏನು ಸೃಷ್ಟಿಸಿದ? ಇಲ್ಲ. ಮೊದಲು ಸೃಷ್ಟಿಸಿದ್ದು ಏನು ಇಲ್ಲ. ಆಕಾಶ, ಅವಕಾಶ. ಅವಕಾಶ ಸೃಷ್ಟಿಯ ನಂತರ ಮಾತ್ರ ಬಂದದ್ದು. ಏನೇನು ಬಂತು, ಏನೇನು ಹೋಯ್ತು, ಬರ್ತಾ ಇದೆ, ಹೋಗ್ತಾ ಇದೆ. ಅಂದರೆ ಮೊದಲು ಬಳ್ಳಿ, ನಂತರ ಫಲ. ಆ ಮೃತ್ಯುಂಜಯ ಮಂತ್ರ ಹೇಳ್ತಾ ಇರೋದು ಅದನ್ನೇ. ಮೊದಲು ಬಳ್ಳಿ, ನಂತರ ಫಲ. ಅಂದ್ರೆ ಸೃಷ್ಟಿ ಎಲ್ಲವೂ ಫಲ, ಮೃತ್ಯು ಮಾತ್ರ ಬಳ್ಳಿ. ಮೊದಲು ಹಬ್ಬುವುದು, ಹುಟ್ಟುವುದು, ಅಂದ್ರೆ ಮೊದಲು ಅವಕಾಶ ಎನ್ನುವುದೇ ಮೃತ್ಯುವಿನ ಬೀಜ. ನಾನು ಹುಟ್ಟುವುದಕ್ಕೆ ಅವಕಾಶವಾಯಿತು ಅಂದರೆ ಮೃತ್ಯುವಿನ ಬೀಜ. ಅದರಲ್ಲಿ ಆ ಒಂದು ಅವಕಾಶಗಳು ಅಂದರೆ ಮೊದಲು ಬಳ್ಳಿ ಬಂತು, ಆ ಬಳ್ಳಿಯಲ್ಲಿ ನಂತರ ನನಗೆ ಅವಕಾಶ ಸಿಕ್ತು ಫಲವಾಗಿ ಬರೋದಕ್ಕೆ, ಹೋಗೋದಿಕ್ಕೆ. ಅದಕ್ಕೆ ವೇದದಲ್ಲಿ ಈ ಮಂತ್ರದಲ್ಲಿ ಋಗ್ವೇದ ಖಿಳಮಂತ್ರಗಳ ಪ್ರಕಾರ, ವ್ಯಾಸರು ಹೇಳುವ ಜಯಮಂತ್ರಗಳ ಪ್ರಕಾರ ಮೃತ್ಯು ಶಾಶ್ವತ, ಜೀವನ ಕ್ಷಣಿಕ. ಅದನ್ನೇ ಶಂಕರಾಚಾರ್ಯ ಹೇಳಿದ್ದು, ಪುನರಪಿ ಮರಣಂ ಪುನರಪಿ ಜನನಂ. ಅಂದ್ರೆ ಇವೆಲ್ಲವೂ ಕೂಡ ಬರುತ್ತೆ ಹೋಗುತ್ತೆ. ಪರ್ಮನೆಂಟ್ ಯಾವುದು? ಮೃತ್ಯು. ಹಾಗಾದ್ರೆ ಕರ್ಮಾಂಗದಲ್ಲಿ ಮೃತ್ಯುಂಜಯ ಹೋಮ ಯಾಕೆ ಮಾಡ್ತೇವೆ? ಅದಕ್ಕೆ ಜ್ಞಾನಕಾಂಡದಲ್ಲಿ ಹೇಳ್ತಾರೆ, ಋಗ್ವೇದ ಖಿಳಮಂತ್ರಗಳಲ್ಲಿ ಹೇಳ್ತಾರೆ, ನಾವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ತದೆ. ಅಥವಾ ತ್ರ್ಯಂಬಕಂ ಯಜಾಮಹೇ ಮಂತ್ರ ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಗ್ತದೆ. ಮೃತ್ಯು ಭಯವನ್ನ ತೆಗೆದುಹಾಕಬಹುದೇ ವಿನಃ ಮೃತ್ಯುವನ್ನಲ್ಲ. ಮೃತ್ಯು ಭಯವನ್ನ ನಾವು ಆಚೆ ಬಂದ್ರೆ ನಾವು ಸಾಧನೆ ಮಾಡ್ಲಿಕ್ಕಾಗ್ತದೆ. ಇಲ್ಲರೆ ನಿತ್ಯವೂ ಪ್ರತಿಕ್ಷಣವೂ ಮೃತ್ಯುವಿಗೆ ಭಯ ಬಿದ್ದು ಏನೂ ಸಾಧನೆ ಮಾಡಕ್ ಆಗುವುದಿಲ್ಲ. ಮನಸ್ಸು ಭಯಕ್ಕೆ ಹೋದಾಗ ಭ್ರಾಂತಿ ಉಂಟಾಗ್ತದೆ. ಹಾಗಾಗಿ ಮೃತ್ಯುವಿನ ಪದಕ ಭಯ. ವೇದದಲ್ಲಿ ಹೇಳ್ತಾರೆ, ಖಿಳಮಂತ್ರಗಳಲ್ಲಿ ಅಥವಾ ಮಹಾಭಾರತದಲ್ಲಿ, ಮೃತ್ಯುವಿನ ಫಲಕ ಭಯ. ಹಾಗಾಗಿ ಮೃತ್ಯುಂಜಯ ಹೋಮ, ಮೃತ್ಯುಂಜಯ ಜಪ, ಮೃತ್ಯುಂಜಯನಿಗೆ ಸಂಬಂಧಪಟ್ಟ ಯಾವುದೇ ಪೂಜೆ ಪುನಸ್ಕಾರಗಳು, ಅರ್ಚನೆಗಳು, ಹೋಮಗಳು, ಹವನಗಳು ಇತ್ಯಾದಿಗಳು ಎಲ್ಲವೂ ಕೂಡ
ಮೃತ್ಯು ಭಯವನ್ನ ಹೋಗಲಾಡಿಸಿಕೊಳ್ಳಲಿಕ್ಕೆ, ಅಂದ್ರೆ ಮೃತ್ಯುವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ. ಭಯ ಯಾವಾಗ ಹೋಗ್ತದೆ? ಎಲ್ಲಿ ತಿಳುವಳಿಕೆ ಇದೆಯೋ ಅಲ್ಲಿ ಭಯವಿಲ್ಲ. ಎಲ್ಲಿ ತಿಳುವಳಿಕೆ ಇದೆಯೋ ಅಲ್ಲಿ ಭಯವಿಲ್ಲ. ಆ ತಿಳುವಳಿಕೆಯನ್ನು ತೆಗೆದುಕೊಳ್ಳಲಿಕ್ಕಾಗಿ ಮಂತ್ರ ಅಥವಾ ಮೃತ್ಯುಂಜಯ ಅನ್ನೋ ಕರ್ಮಾಂಗ. ಆದರೆ ಇಂದು ನಾವು ಭ್ರಮಿಸಿರೋದೇನು? ಮೃತ್ಯುವನ್ನ ಗೆಲ್ಲುತ್ತೇನೆ. ನೋ, ಇಂಪಾಸಿಬಲ್. ಹಾಗಾಗಿ ನಾವು ಮೃತ್ಯು ಬಗ್ಗೆ ತಿಳ್ಕೋಬೇಕು. ಮೃತ್ಯು ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅದು ಜಗತ್ತಿನ ನಿಯಮವಾಗಿದೆ, ವಿಶ್ವದ ನಿಯಮವಾಗಿರೋದ್ರಿಂದ ಅದನ್ನು ನಾವು ಮೀರ್ಲಿಕ್ಕಾಗೋದಿಲ್ಲ. ಆದರೆ ಹಾಗಂತ ಭಯಪಟ್ಟು ಭಯಬಿದ್ದು ನುಡುಗಿ ಭ್ರಮೆಗೆ ಒಳಗಾಗಿ ಹಾಸಿಗೆ ಹಿಡಿದು ಕೊರಗಿ ಸಾಯೋದಲ್ಲ. ಧೈರ್ಯವಾಗಿರಬೇಕು, ಅರ್ಥ ಮಾಡ್ಕೋಬೇಕು. ಮೃತ್ಯು ಅಂದ್ರೆ ಏನು ಅಂತ ನೋಡ್ಕೋಬೇಕು. ಅಂದ್ರೆ ಇಲ್ಲಿ ಮೃತ್ಯು ಅಂದ್ರೆ ಏನು? ರಾತ್ರಿಗಳನ್ನ ನಾವು ಅನುಭವಿಸಿ, ಅಂದ್ರೆ ನಾವು ಎಲ್ಲವನ್ನು ಭೋಗಿಸಿ ಉಪಯೋಗಿಸಿ ಮಾಡಿ ನಮ್ಮ ದೇಹ ಟ್ರಾವೆಲ್ ಮಾಡ್ತದೆ, ಶ್ರಮಕ್ಕೆ ಬೀಳ್ತದೆ. ದೇಹ ಮನಸ್ಸು ಶ್ರಮಕ್ಕೆ ಬಿದ್ದು ಅದು ನಿರುಪಯುಕ್ತವಾಗ್ತದೆ. ಆ ನಿರುಪಯುಕ್ತವಾದ ದೇಹದಿಂದ ಮುಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ನಮ್ಮ ಮುಂದೆನೆ ದುಡ್ಡು ಬಿದ್ದಿರಬಹುದು, ನಮ್ಮ ಮುಂದೆನೆ ಭೋಗಿಸಲಿಕ್ಕೆ ಸಾಧ್ಯವಿರುವಂತಹ ವಸ್ತುಗಳು ನಮ್ಮ ಹತ್ರ ಇರಬಹುದು, ಹಣ ಇರಬಹುದು, ಎಲ್ಲ ಇರಬಹುದು. ಆದರೆ ದೇಹ ಸಪೋರ್ಟ್ ಮಾಡೋಕ್ಕಾಗದೇ ಇದ್ದಾಗ ಆ ದೇಹವನ್ನು ಬದಲಿಸಿ ನಾವು ಬರಬೇಕಾಗ್ತದೆ. ಆಗ ಮೃತ್ಯುವನ್ನು ನಾವೇ ಕೇಳ್ತೇವೆ. ಆ ಸ್ಥಿತಿ ಹೋದಾಗ ಜೀವಿ ತಾನೇ ಕೇಳ್ತದೆ. ಫಲ ಒಂದು ಹಂತಕ್ಕೆ ಬಂದಾಗ, ರೈಪಾದಾಗ, ಆ ಫಲವು ಸಂಪೂರ್ಣ ಹಣ್ಣಾದಾಗ ತಾನೇ ತೊಟ್ಟಿನಿಂದ ಬಿಟ್ಟುಕೊಳ್ತದೆ. ಊರ್ವಾರ ಕೈವ ಬಂಧನ, ತಾನಾಗಿ ಕಳಿಸ್ಕೊಳ್ತದೆ. ಆ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡು ನಾವೇ ಮೃತ್ಯುವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳುವಳಿಕೆಗೆ ತಗೊಂಡು ನಿರ್ಭೀತರಾಗಿ ಆ ಭಯ ಎನ್ನುವ ಪದಕವನ್ನು ತೆಗೆದುಹಾಕಿ ಇರುವ ಸಮಯವನ್ನು ಸರಿಯಾಗಿ ಉಪಯೋಗಿಸಿ ರಾತ್ರಿ ಎನ್ನುವ ಬದಲು ನಗ್ತಾ ಎನ್ನುವುದರಿಂದಾಗಿ ನಾವು ಹಲವಾರು ವಿಚಾರಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವಿತಾವಧಿಯನ್ನು ಮುಂದುವರಿಸಿಕೊಂಡು ಕಾಲಕ್ಕೆ ಅವಶ್ಯಕವಾಗಿರುವಷ್ಟು ವಿಶ್ರಾಮಗಳನ್ನು ತೆಗೆದುಕೊಳ್ಳುತ್ತಾ ವಿಶ್ರಾಮಿಸುತ್ತಾ 24 ಗಂಟೆಗಳಲ್ಲಿ ಕನಿಷ್ಠ 8 ಗಂಟೆಗಳ ಕಾಲ ವಿಶ್ರಮಿಸುತ್ತಾ ಆರೋಗ್ಯಕರವಾಗಿ ದೃಢಕಾಯರಾಗಿ ಮುಂದುವರೆದರೆ ನಮ್ಮ ಆಯಸ್ಸು ಇರುವಷ್ಟು ಧೈರ್ಯದಿಂದ ಉಪಯುಕ್ತಕರವಾಗಿ ಬದುಕಬಹುದು. ಕೇವಲ ಭೋಗಿಸುವುದೇ ಉಪಯೋಗಿಸುವುದೇ ಜೀವನವಲ್ಲ. ಸದಾಕಾಲ ಚಟುವಟಿಕೆಯಿಂದ ಇರುವುದೇ ಜೀವನವಲ್ಲ ಎನ್ನುವ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮೃತ್ಯು ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಅದನ್ನ ಒಂದು ಪುಸ್ತಕವನ್ನು ಆಲ್ರೆಡಿ ಬರೆದಿದ್ದೇನೆ, ಪ್ರೋಸೆಸ್ ಆಫ್ ಡೆತ್ ಅಂಡ್ ಸೆಲೆಕ್ಷನ್ ಆಫ್ ರೀಬರ್ತ್ ಅಂತ ಇಂಗ್ಲಿಷ್ನಲ್ಲಿ. ಮತ್ತೆ ಅದನ್ನ ಕನ್ನಡದಲ್ಲಿ ಕೂಡ ಬರೆದಿದ್ದೇನೆ, notionpress.com ಅಲ್ಲಿ ಸಿಗ್ತದೆ. ಅದನ್ನ ಓದಿ ಅಂತ ನಾನು ಮನವಿ ಮಾಡ್ಕೋತೀನಿ. ಯಾಕೆ ಅಂದ್ರೆ ಸಾವು ಅಂದ್ರೆ ಏನ್ ನಡೀತದೆ, ಏನೆಲ್ಲ ನಡೆಯುತ್ತೆ, ನಾವು ಅದನ್ನು ಹೇಗೆ ನಮ್ಮ ಇಚ್ಛೆಯ ಪ್ರಕಾರದಲ್ಲಿ ಉಪಯೋಗಿಸಿಕೊಳ್ಳಬಹುದು ಅನ್ನೋದನ್ನು ನಾವು ಅರಿತುಕೊಂಡು ಅದಕ್ಕೆ ಅವಶ್ಯಕವಾಗಿರುವುದಂತಹ ಅಭ್ಯಾಸಗಳನ್ನ ನಾವು ಇವತ್ತಿಂದ ಮಾಡ್ಕೋತಾ ಹೋದ್ರೆ ನಮಗೆ ಮೃತ್ಯುವಿನ ಭಯವಿರುವುದಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ನಮ್ಮ ಈ ಜನ್ಮಕ್ಕೆ ಮೃತ್ಯು ಅನ್ನೋದು ನಿರ್ದಿಷ್ಟ, ಬರೆದಿಟ್ಕೊಂಡ್ಬಿಡ್ಬೇಕು, ಬಂದೇ ಬರ್ತದೆ. ನಾವು ಉಳಿದ ದೇವತೆಗಳನ್ನ ಯಾರನ್ನು ನೋಡ್ತೀವೋ ನೋಡಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದಲ್ಲ ಒಂದು ದಿನ ಯಮಧರ್ಮರಾಯನ ದರ್ಶನ ಅಂತ ನಮಗೆ ಹಾಗೆ ಆಗ್ತದೆ, ಗ್ಯಾರಂಟಿ, 100% ಗ್ಯಾರಂಟಿ.
ಕೆಲವು ಮಕ್ಕಳು ಹುಟ್ಟುವಾಗ ತಾಯಿಯನ್ನೇ ನೋಡಿರೋದಿಲ್ಲ, ತಂದೆನೇ ನೋಡಿರೋದಿಲ್ಲ. ಆ ರೀತಿ ಜನ್ಮಗಳಾಗಬಹುದು. ಯಾವುದೇ ಮಿಸ್ ಆಗ್ಬೋದು, ಯಾವ ದೇವರು ಕಾಣಿಸ್ದೇ ಇರ್ಬೋದು, ಯಾವುದೂ ಏನು ಗೊತ್ತಾಗದೇ ಇರ್ಬೋದು. ಒಂದಂತೂ ನಿಶ್ಚಿತ, ಪ್ರತಿಯೊಬ್ಬರು ತಮ್ಮ ಕೊನೆಯಲ್ಲಿ ಮೃತ್ಯುವಿನಲ್ಲಿ ಯಮಧರ್ಮನನ್ನು ಭೇಟಿ ಮಾಡಲೇಬೇಕು. ಯಾವ ಭಗವಂತ, ಯಾವ ದೇವರು ನಮಗೆ ಒಲಿಯದಿದ್ದರು, ಯಾವ ದೇವರು ನಮ್ಮ ಎದುರುಗಡೆ ಬರದಿದ್ದರು, ತಾನಾಗೆ ಬಂದು ನಿಲ್ಲುವ ದೇವ ಅಂದ್ರೆ ಯಮಧರ್ಮರಾಯ. ನಮಗೆ ಬೇಕೋ ಬೇಡವೋ, ನಮಗೆ ಭಯವೋ ಪ್ರೀತಿಯೋ ಗೊತ್ತಿಲ್ಲ, ಆದರೆ ಅವನು ಬಂದೇ ಬರುವ. ಅಂದ್ರೆ ನಾವು ಹುಟ್ಟಿದ್ದೇವೆ, ನಿಶ್ಚಿತವಾಗಿ ನಾವು ಯಮಧರ್ಮನನ್ನ ಒಂದು ದಿನ ಫೇಸ್ ಮಾಡ್ತೇವೆ. ಆ ಫೇಸ್ ಮಾಡೋದಕ್ಕೋಸ್ಕರ ವೇದದಲ್ಲಿ ಜ್ಞಾನಾಂಗದಲ್ಲಿ ಏನು ಹೇಳ್ತಾರೆ? ಸುಳ್ಳು ಹೇಳಬೇಡ, ಆಗಲಾದರೂ ಸತ್ಯವನ್ನು ಒಪ್ಪಿಕೋ. ಈ ಮಂತ್ರದ ಅರ್ಥ ಈ ರೀತಿಯೆಲ್ಲ ಸಾಕ್ತಾ ಬರ್ತದೆ. ಈ ವಿಚಾರ ಕುರಿತಾಗೆ ಒಂದು ಸಿಂಪಲ್ ಸೂತ್ರ ಇದೆ. ಕೈಕೇಯಿ ರಾಮ, ಏನ್ ಹೇಳಿ? ಕೈಕೇಯಿ ರಾಮ ಅಂದ್ರೆ ರಾಮಾಯಣ. ಈಗ ನಾನು ಗಾಯತ್ರಿ ಮಂತ್ರ, ಇದು ಮೃತ್ಯುಂಜಯ ಮಂತ್ರ ಏನ್ ಹೇಳಿದೆ? ಓಂ ಭೂರ್ಭುವಸ್ಸುವಃ. ಆ ಮಂತ್ರದ ಅರ್ಥವನ್ನ ವೇದೋ ಪ್ರಕಾರದಲ್ಲಿ, ಋಗ್ವೇದ ಖಿಲ ಮಂತ್ರಗಳ ಪ್ರಕಾರದಲ್ಲಿ ಈ ಒಂದು ಮಂತ್ರದ ನಾಟಕ ರೂಪವನ್ನ ಜನರಿಗೆ ಮನಮುಟ್ಟುವಂತೆ ಕಾವ್ಯ ರಚಿಸಿದ್ದು ವಾಲ್ಮೀಕಿಯವರು. ಅದೇ ರಾಮಾಯಣ. ಕೈಕೇಯಿ ಎಂಬ ಮೃತ್ಯುವಿನ ಬಳ್ಳಿ, ದಶರಥ ಎಂಬ ಮಣ್ಣು, ಭರತ ರಾಮ ಎಂಬ ಫಲಗಳು. ಆ ಒಂದು ಮೃತ್ಯುವಿನ ಬಳ್ಳಿಯಿಂದ ಆ ಫಲ ಎಂಬುವ ರಾಮ ಕಾಡಿಗೆ ಹೋದ. ಮೃತ್ಯುವಿನ ಬಳ್ಳಿಯ ಜೊತೆಯಲ್ಲೇ ಇದ್ದ ದಶರಥ ಮೃತ್ಯುವಿಗೆ ಒಳಗಾದ. ರಾಜ್ಯವನ್ನೇ ಕೊಟ್ಟರು. ಆ ಭರತ ಅಯೋಧ್ಯೆಯನ್ನ ಪ್ರವೇಶಿಸದೆ ನಂದಿ ಗ್ರಾಮದಲ್ಲೇ ಉಳಿದ. ರಾಮ ಬರುವ ತನಕ. ಯಾಕೆ? ಅಯೋಧ್ಯೆಯಲ್ಲಿ ಕೈಕೇಯಿ ಅಂದ್ರೆ ಮೃತ್ಯುವಿತ್ತು. ನಾವು ಸಾಮಾನ್ಯವಾಗಿ ರಾಮಾಯಣ ತಿಳ್ಕೊಂಡವರಿಗೆಲ್ಲ ಕೈಕೇಯಿ ಅಂದ್ರ ಮತ್ಸರ ಕನ್ಯೆ, ರಾಮನಿಗೆ ದ್ರೋಹ ಮಾಡಿದಳು ಅನ್ಕೋತೀವಿ. ಆದರೆ ಹಾಗಲ್ಲ. ಈ ಮಂತ್ರದ ಅರ್ಥವನ್ನ ನಾವು ಮಾಡಿಕೊಂಡು, ಋಗ್ವೇದ ಖಿಲ ಮಂತ್ರಗಳ ಅರ್ಥವನ್ನ ನಾವು ಮಾಡ್ಕೊಂಡಾಗ ಗೊತ್ತಾಗೋದೇನು ಅಂದ್ರೆ, ಕೈಕೇಯಿಗೆ ತನ್ನ ಮಗ ಭರತನಿಗಿಂತ ಅತ್ಯಂತ ಪ್ರಿಯ ರಾಮ. ಆ ತಾಯಂದರಲ್ಲಿ ರಾಮನಿಗೆ ಅತ್ಯಂತ ಪ್ರಿಯ ತಾಯಿ ಅಂದ್ರೆ ಕೈಕೇಯಿ. ಆ ಕೈಕೇಯಿಗೆ ಗೊತ್ತಿದ್ದು, ನಾನು ಮೃತ್ಯುವಿನ ಬಳ್ಳಿ, ನನ್ನ ಜೊತೆ ಇದ್ದರೆ ನನ್ನ ಪ್ರಿಯ ರಾಮನಿಗೆ ಮೃತ್ಯು ನಿಶ್ಚಿತ. ಹಾಗಾಗಿ ಅವನನ್ನ ಕಾಡಿಗಟ್ಟಿದಳು. ತನ್ನ ಸ್ವಂತ ಮಗನಾದ ಭರತನನ್ನ ತನ್ನ ತಾಯಿ ಮನೆಯಲ್ಲಿ ಇಟ್ಟಳು. ಭರತ ಅವಳ ತಾಯಿ ಜೊತೆ ಇರಲೇ ಇರಲಿಲ್ಲ. ಇದ ರಾಮಾಯಣ, ಇಡೀ ರಾಮಾಯಣ ಒಂದೇ ಫಾರ್ಮುಲಾ. ಕೈಕೇಯಿ ರಾಮ. ಆ ಕೈಕೇಯಿ ರಾಮ ಎನ್ನುವುದೇ ಈ ಬಳ್ಳಿ ಮತ್ತೆ ಊರ್ವಾರಕ ಫಲ. ಮೃತ್ಯು ಹೇಗೆ ಬರುತ್ತದೆ? ಯಾವುದು ಶಾಶ್ವತ, ಯಾವುದು ಕ್ಷಣಿಕ. ಹೀಗಾಗಿ ರಾಮ ಕಟ್ಟಕಡೆಯಲ್ಲಿ ನದಿಯಲ್ಲಿ ಮುಳುಗಿ ನಾದವಾಗಿ ಹೋದ. ಇದು ರಾಮಾಯಣ. ಕೇಳಿ ಲಕ್ಷ್ಮಿಯವರೇ.
ಸರ್ ಇದ್ರದ್ದು ಅದು ಮೃತ್ಯುಂಜಯ ಜಪದ ಹೇಳಿದ್ರಲ್ಲ ಸರ್, ಅದರಲ್ಲಿ 2 ಡೌಟ್ ಇದೆ ಸರ್. ಒಂದು ಏನು ಅಂದ್ರೆ, ಒಂದು ನಾನೇ ಕಣ್ಣಾರೆ ಅನುಭವದಿಂದ ನೋಡಿರೋದು ಒಂದು ಸಂಗತಿ ಒಂದು, ಆಮೇಲೆ ಇನ್ನೊಂದು ಲೈಕ್ ಇದು ಆಯುಷ್ಯ ಇರೋದು ಒಂದು ಮುಖ್ಯ ಅಲ್ಲ ಸರ್. ಆಯುಷ್ಯ ಒಂದು 100 ವರ್ಷ ಇರ್ಬೋದು, 200 ವರ್ಷ ಇರ್ಬೋದು, ಆದ್ರೆ ಅದ್ರಲ್ಲಿ ಕ್ವಾಲಿಟಿ ಆಫ್ ಲೈಫ್ ಎಷ್ಟು ಮುಖ್ಯ ಅನ್ನೋದು ಅದು ಮ್ಯಾಟರ್ ಆಗುತ್ತೆ. ಸೊ ಮೃತ್ಯುಂಜಯ ಹೋಮ ಮೊದಲನೇದೇ ಡೌಟ್ ಬಂದ್ಬಿಟ್ಟು ಆಮೇಲೆ ಸೆಕೆಂಡ್ ಬರ್ತೀನಿ. ಮೊದಲನೇದಲ್ಲಿ ಏನು ಅಂದ್ರೆ, ನನ್ ತಮ್ಮ 5 ವರ್ಷ ಇದ್ದಾಗ ಅವನ್ಗೆ ತುಂಬಾ ಮೇಲ್ಮೇಲ್ ಅನಾರೋಗ್ಯ ಬಂದಿತ್ತು. ಎಷ್ಟೊಂದ್ ಜನ ಜ್ಯೋತಿಷಿಗಳು ತೋರಿಸಿದ್ರು ಇದು ಆಯುಷ್ಯ ಮುಗ್ದೋಗಿರೋ ಜಾತಕ, ಇದು ಪ್ರಯೋಜನ ಇಲ್ಲ ಅಂತ, ಆಯುಷ್ಯ ಇಲ್ಲ ಅಂತಾನೆ ಹೇಳ್ಬಿಟ್ಟಿದ್ರು. ಅವನಿಗೆ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಒಬ್ರು ಪುರೋಹಿತರಿಗೆ ಹೇಳಿದ್ರು. ಇದು ಮೃತ್ಯುಂಜಯ ಹೋಮ ಮಾಡಿಸ್ಮೇಲೆ ನನ್ ತಮ್ಮ ಫುಲ್ಲು ಒಂದ್ 2-3 ದಿವಸ ಕಣ್ಣೇ ತೆಗಿದೆ, ಏನು ಊಟ ತಿಂಡಿ ಏನು ಮಾಡದೆ ಇದ್ದೋನು ಆ ಮೃತ್ಯುಂಜಯ ಜಪ ಹೋಮ ಮುಗಿಯಕ್ಕೂ ಒಂದ್ ಸಡನ್ ಆಗಿ ಕಣ್ಣೆತ್ಬಿಟ್ಟು, ಇನ್ನು ಚಿಕ್ಕ ಮಗು, ಅವನ್ಗೆ ಗೊತ್ತಿಲ್ಲ, 4-5ನೇ ವರ್ಷ ಬಿದ್ದಿದೆ. ಅವನು ಯಾರೋ ಒಬ್ರು ನನ್ನ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಹೂವ ಎಲ್ಲ ಕಟ್ಟಿದ್ರು. ನಾನು ಇಲ್ಲ, ನಮ್ಮಮ್ಮ ಅಕ್ಕನ ಹತ್ರ ಹೋಗ್ಬೇಕು ಅಂತ ಅಲ್ಲಿಂದ ಧುಮುಕ್ಬಿಟ್ಟೆ ನಾನು. ಅವ್ರಗಳಿಗೆಲ್ಲ ಕೋಡಿತ್ತು, ಏನು ಗೊತ್ತಿಲ್ಲ ಸರ್ ಅದ್ರದ್ದು, ಏನೋ ಯಮಧರ್ಮ ಅಂದ್ರೆ ಹೇಗಿರ್ತಾರೆ, ಯಾವ ಕಥೆನೂ ಕೇಳಿರ್ಲಿಲ್ಲ, ಏನು ಇರ್ಲಿಲ್ಲ. ಅವ್ರಿಗೆಲ್ಲ ಕೊಂಬಿತ್ತು, ರಾಕ್ಷಸರೆಲ್ಲ ಇದ್ರು ಏರೋಪ್ಲೇನ್ ಅಲ್ಲಿ. ಅವ್ನ್ಗೆ ಇದ್ರದ್ದು ಏನು ಏರೋಪ್ಲೇನು, ಅದನ್ನ ಹೆಂಗೆ ಕರ್ಕೊಂಡು ಹೋಗ್ತಿದ್ರು ಅದೆಲ್ಲ ಹೇಳಕ್ ಗೊತ್ತಾಗ್ತಿರ್ಲಿಲ್ಲ, ಚಿಕ್ಕ ಮಗು ಆದ್ರಿಂದ. ಅಲ್ಲಿಂದ ಧುಮುಕ್ಬಿಟ್ಟೆ ನಾನ್ ಸಮುದ್ರದ ಹತ್ರ ಬಂದೆ ಅಂತ ಬೆಚ್ಚಿ ಕಣ್ ತೆಗ್ದ. ಮೃತ್ಯುಂಜಯ ಹೋಮ ಮುಗಿಯಕ್ಕೂ ಅವ್ನ್ ಕಣ್ಣು ಬಿಟ್ಟು ಆರೋಗ್ಯ ಆಗಕ್ಕೂ ಅದ್ ಸರಿ ಹೋಯ್ತು. ಸೊ ಹಂಗಂದ್ರೆ ನಮ್ಗಳಿಗೆಲ್ಲ ಆ ಕ್ಷಣದಲ್ಲಿ ಅನ್ಸಿದ್ದು ಮೃತ್ಯುನ್ ಗೆದ್ದು ಬಂದ. ಯಾಕಂದ್ರೆ ಎಲ್ಲಾ ಜಾತಕದಲ್ಲೂ ಆಯುಷ್ಯ ಮುಗ್ದೋಗಿದೆ ಅಂತಾನೆ ಹೇಳಿದ್ರು. ಆದ್ರೆ ಈ ಹೋಮ ಮುಗಿಯಕ್ಕೂ ಅವನ್ ಹಂಗ್ ಕನ್ಸು ಬಿತ್ತು, ಅಲ್ಲಿಂದ ಹೊರಗ್ ಬಂದು ನಾನ್ ಸಮುದ್ರ ಹತ್ರ ಬಿದ್ದುಬಿಟ್ಟೆ, ನಾನು ಏರೋಪ್ಲೇನ್ ಇಂದ ಎಗರ್ಬಿಟ್ಟೆ ಅಂದಿದ್ದಕ್ಕೂ ಏನೋ ಪುಷ್ಪಕ ವಿಮಾನ ಆತರ ಅಂತ ಏನೋ ನಮ್ಮಮ್ಮ ಅದನ್ನ ಅರ್ಥೈಸ್ಕೊಂಡ್ರು. ನಾನು ಅವಾಗ ಚಿಕ್ಕೋಳು, ನನ್ಗೂ 7 ವರ್ಷ, ಅವನ್ಗೂ 4 ವರ್ಷ, 4-5 ಬಿದ್ದಿದ್ದು. ಸೊ ಅದ್ರದ್ದಿಲ್ಲ. ಸೊ ಇದು ಒಂದು ಅನುಭವ. ಮೃತ್ಯುಂಜಯ ಜಪ ಹಾಗಾದ್ರೆ ಮೃತ್ಯುವನ್ನ ತಳ್ತಾ ಅಂತ. ಇನ್ 2 ಅನುಭವದಲ್ಲಿ ನಮ್ಮ ತಾತ ಆಮೇಲೆ ನಮ್ಮ ಅತ್ತೆ ಇಬ್ರು ಮೃತ್ಯುಂಜಯ ಪಡ್ದ, ಖಂಡಿತ ಅವ್ರ ಮೃತ್ಯು ತಳ್ತು. ಆದ್ರೆ ಅವ್ರು ನಳ್ಳಿ ಒದ್ದಾಡ್ತಿದ್ರು, ಆರೋಗ್ಯ ಇರ್ಲಿಲ್ಲ ಅವ್ರಿಗೆ. ನನ್ ತಮ್ಮನ್ ಕೇಸ್ನಲ್ಲಿ ಆರೋಗ್ಯನೂ ಆಗೋಗ್ಬಿಟ್ಟ, ಅವ್ನ್ ಮೃತ್ಯುನು ದಾಟ್ಕೊಂಡ್ ಬಂದ ಅಂತ ನಮ್ಗನ್ಸು. ನಮ್ಮ ತಾತ ಆಮೇಲೆ ನಮ್ಮ ಅತ್ತೆ ಇಬ್ರು ಅವರು ಒಂಥರ ಬೆಡ್ರಿಡನ್ ಆದ್ರು. 10 ವರ್ಷ 12 ವರ್ಷ 20 ವರ್ಷ ಹಂಗ ಅವ್ರದ್ದು ಆಯುಸ್ ಬಂದ್ರುವೆ ಅದು ಇದ್ರ ಅನಾರೋಗ್ಯದಿಂದ ನರಳ್ತಿದ್ರು ಹೊರತು ಇಂಡಿಪೆಂಡೆಂಟ್ ಆಗಿ ಖುಷಿಯಾಗಿರಕ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಈ ಮೃತ್ಯುಂಜಯ ಜಪ ಒಂದ್ ಅನುಭವದಲ್ಲಿ ಮೃತ್ಯುನ್ ಗೆದ್ದಿದ್ದಿದೆ, ಇನ್ನೊಂದ್ ಅನುಭವದಲ್ಲಿ ಮೃತ್ಯುನ್ ಗೆದ್ದಿದ್ರು ನರಳಾಟ ಇದ್ದಿದ್ದಿದೆ. ಸೊ ಆರೋಗ್ಯವಂತವಾಗಿ ಮೃತ್ಯುವನ್ನ ತಳ್ಳಕ್ಕೆ ಅದು ಹೇಗೆ ಸಾಧ್ಯ ಸರ್, ಅದು ಕೇಳ್ಕೊಬೇಕಾಗಿತ್ತು. ಮೃತ್ಯುವನ್ನ ಗೆದ್ದಿದ್ದಲ್ಲ, ಇಟ್ ಇಸ್ ಜಸ್ಟ್ ಅ ಪೋಸ್ಟ್ಪೋನ್ಮೆಂಟ್. ಈಗ ಹೌದು, ಪೋಸ್ಟ್ಪೋನ್ಮೆಂಟ್, ಕರೆಕ್ಟ್, ಹೌದು, ದಟ್ಸ್ ರೈಟ್. ಈಗ ಮಾರ್ಕಂಡೇಯ ಚಿರಂಜೀವಿ ಅಂತೀವಿ, ಎಲ್ಲಿವರೆಗೆ? ಈ ಕಲ್ಪ ಮುಗಿಯುವವರೆಗೆ. ಅಂದ್ರೆ ಅಷ್ಟನ್ನ ಮಾತ್ರ ಶಿವ ಮಾಡಿಕೊಟ್ಟನೆ ವಿನಃ ಮೃತ್ಯುವೇ ಇಲ್ಲ. ಈಗ ಶಿವ ಮೃತ್ಯುವನ್ನ ಗೆದ್ದವನು, ಮೃತ್ಯುವನ್ನ ಗೆಲ್ಲಲಿಕ್ಕಾಗೋಲ್ಲ ಅಂತ ನಾನು ಹೇಳ್ತಾ ಇರೋದು. ಓಕೆ, ಅದ್ ಗೊತ್ತಾಯ್ತು ಸರ್. ಸಾರಿ, ನನ್ನ ತಪ್ಪು ಪದ ಉಪಯೋಗಿಸ್ದೆ. ಗೆಲ್ಲದಲ್ಲ, ಮೃತ್ಯು ಮುಂದೂಡಿತ್ತು. ಆದ್ರೆ ನಮ್ಮ ಅತ್ತೆ ಮೇಲೆ ನಮ್ಮ ತಾತನ ಕೇಸ್ ನಲ್ಲಿ ಮೃತ್ಯು ಮುಂದೂಡಿದ್ದು ಅದ್ ಯಾವ್ದೇ ಪ್ರಯೋಜನ ಆಗ್ಲಿಲ್ಲ ಸರ್, ನರಳಾಟಕ್ ಗುರಿ ಆಯ್ತು ಅಷ್ಟೇ ಹೊರತು ಜೀವ ಇತ್ತು, ಆದ್ರೆ ಜೀವನ ಅನುಭವಿಸಕ್ ಆಗ್ಲಿಲ್ಲ. ಸೊ ಹಂಗಾಗಿ ಈ ತರ ಜೀವ ಮೃತ್ಯುವನ್ನ ಮುಂದೂಡಿದ್ರು ಅದನ್ನ ಅನುಭವಿಸಕ್ಕೆ, ಜೀವನನ ಖುಷಿಯಾಗಿ ಅನುಭವಿಸಕ್ಕೆ ಹೇಗೆ ದಾರಿ ಸರ್ ಅದಕ್ಕೆ? ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಪುಸ್ತಕ ಓದಿ, ಆ ಪುಸ್ತಕದಲ್ಲಿ ನಿಮ್ಗೆ ಹಲವಾರು ವಿಚಾರಗಳ ತಿಳುವಳಿಕೆ ಬರ್ತದೆ. ನಾವು ಅನುಭವ ಜೀವನವನ್ನ ಅನುಭವಿಸುವುದು ಅಂದ್ರೆ ನಾವು ಸುಖ ಅನ್ಕೊಂಡಿದೀವಿ, ಅದಲ್ಲ. ಆರೋಗ್ಯ ಮತ್ತೆ ಸಾಧನೆ. ಈಗ ಮಾರ್ಕಂಡೇಯನ್ಗೆ ಆಯಸ್ ಬಂದು ವಾಟ್ ಈಸ್ ಡೂಯಿಂಗ್? ಹನುಮಂತ ವಾಟ್ ಈಸ್ ಡೂಯಿಂಗ್? ವಿಭೀಷಣ ವಾಟ್ ಈಸ್ ಡೂಯಿಂಗ್? ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲ? ಯಾತಕ್ಕೆ ಅವ್ರಿಗೆ ಅಷ್ಟು ಆಯಸ್ಸು ಕೊಡಲ್ಪಡ್ತು? ಶೂದ್ರತೆ, ಶೂಯತೆ ಇತಿ ದ್ರಾವ ಇತಿ ಶೂದ್ರ ಅಂದ್ರೆ ಇದೆಲ್ಲ ಮಾಡಿ
ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯವನ್ನು ಮಾಡುತ್ತಾ ಅದಕ್ಕೋಸ್ಕರ ದುಡಿಮೆ ಮಾಡುತ್ತಾ ಬದುಕುವುದು ಚಿರಂಜೀವದ ಹಿಂದಿರುವ ಉದ್ದೇಶ. ಹೌದು. ಆದ್ರೆ ನೀವು ಕೇಳ್ತಿರೋದು ಅಥವಾ ನಾವು ಅನ್ಕೋತಾ ಇರೋದೆಲ್ಲ ಹೇಗೆ ಅಂತಂದ್ರೆ ಮತ್ತೆ ಭೋಗ ಮತ್ತೆ ಉಪಯೋಗ, ನಾ ಮತ್ತೆ ಈ ರೀತಿ ಈ ಸುಖಗಳನ್ನ ಅನುಭವಿಸ್ತೇನೆ, ಅದಲ್ಲ ಅಂತ ನಾನು ಹೇಳ್ತಾ ಇರೋದು. ಮೃತ್ಯುಂಜಯದಲ್ಲಿ ನಮಗೆ ಸಾಧನೆಗೆ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು, ಆದರೂ ಕೂಡ ಮೃತ್ಯುವನ್ನ ಗೆಲ್ಲಲಿಕ್ಕಾಗೋದಿಲ್ಲ ಮಂತ್ರದಿಂದ. ಅದು ಅಂದ್ರೆ ಅಪಮೃತ್ಯು ಅಕಾಲ ಮೃತ್ಯು ಅಂತ ಇದೆ ಮೇಡಮ್. ಅಪಮೃತ್ಯು ಅಕಾಲ ಮೃತ್ಯು ಅಂತಂದ್ರೆ ಎನರ್ಜಿ ಮುಗಿದೋಗ್ಬಿಡತ್ತೆ, ಟೈಮ್ ಇರುತ್ತೆ. ಅಪಮೃತ್ಯು ಅಂತಂದ್ರೆ ಟೈಮ್ ಮುಗಿದೋಗ್ಬಿಡತ್ತೆ, ಎನರ್ಜಿ ಇರುತ್ತೆ. ಆ ರೀತಿ ಸಾವುಗಳು ಬಂದಾಗ ಆ ರೀತಿ ಮರಣ ಹೊಂದಿದವನು ತೊಂದರೆ, ಅದು ಸರಿಯಾದ ಮರಣವಲ್ಲ. ನೋಡಿ, ವೇದದಲ್ಲೇ ಸಾವು ಮತ್ತೆ ಮರಣ. ರಣ ಅಂದ್ರೆ ಏನು? ರಣರಂಗ ಅಂದ್ರೆ ಏನು? ಟೆರಿಬಲ್. ಮರಣ ಅಂದ್ರೆ ಇವೆರಡು ರೀತಿಯಾದ್ದು ಮರಣ. ಸಾವು ಅಂತಂದ್ರೆ ಅದೇ ಊರ್ವಾರಕ ಇವ ಬಂಧನ, ತೊಟ್ಟು ಕಳಚ್ಕೊಂಡ ರೀತಿಯ ಹೊರಟೋಗ್ಬಿಡೋದು. ಹಾಗಾಗಿ ಮೃತ್ಯುಂಜಯ ಮಂತ್ರದಲ್ಲಿ ಅರ್ಥ ಏನು ಅಂದ್ರೆ ಮರಣ ಬೇಡಪ್ಪ, ಸಾವನ್ನ ಕೊಡೋ. ಅಂದ್ರೆ ಆ ಮಂತ್ರದಿಂದ ನಾನು ಯಾತಕ್ಕೆ ಇವತ್ತಿ ಕ್ಲಾಸ್ ಹೇಳ್ತಾ ಇದ್ದೀನಿ ಅಂದ್ರೆ ಮೃತ್ಯುವನ್ನ ನಾನು ಆ ಜಪ ಮಾಡಿ ತಪ ಮಾಡಿ ಹೋಮ ಮಾಡಿ ಗೆಲ್ತೇನೆ, ಆ ಐಡಿಯಾ ನಾವು ಯಾರು ಇಟ್ಕೋಬಾರ್ದು. ಅದು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಆ ಒಂದು ಮರಣ ಬೇಡ, ಆದರೆ ಸಾವು ಬರಲಿ. ಕೂತವನು ಎದ್ದೋದಷ್ಟು ಮಟ್ಟದಲ್ಲಿ ಆ ಪ್ರಾಣ ಹೊರಟು ಹೋಗಲಿ. ಆ ಹಂತ ಬರ್ಬೇಕಾದ್ರೆ ಯಾವ್ದ ರೀತಿ ಆ ಸಾಧನೆ ಮಾಡ್ಬೋದು ಸರ್? ಸಮಯ ಮತ್ತೆ ಶಕ್ತಿ ಎರಡು ಸಮಾನಾಂತರವಾಗಿ ಉಪಯೋಗಿಸಬೇಕು ಅಂತ ನಾನು ಹೇಳ್ತಾ ಇರೋದು. ಎರಡು ಒಂದೇ ಕ್ಷಣದಲ್ಲಿ ಮುಗಿಯಬೇಕು. ಸಮಯ ಬಿದ್ದು ಶಕ್ತಿ ಮುಗಿದೋಗಬಾರದು, ಶಕ್ತಿ ಇದ್ದು ಸಮಯ ಮುಗಿದೋಗಬಾರದು. ಈ ಕಾಯಿಲೆಗಳಿಂದ ಸಾಯುವವರು ಹೆಂಗೆ ಅಂದ್ರೆ ಶಕ್ತಿ ಮುಗಿದೋಗ್ತದೆ, ಆಕ್ಸಿಡೆಂಟ್ ಇವುಗಳಲ್ಲಿ ಶಕ್ತಿ ಮುಗಿದೋಗ್ತದೆ. ಆದರೆ ಸಣ್ಣ ವಯಸ್ಸಲ್ಲಿ ಶಕ್ತಿಯ ದೇಹ ಆರೋಗ್ಯವಾಗೇ ಇರ್ತದೆ, ಆದ್ರೆ ಸಮಯ ಹೊರಟೋಗ್ತದೆ. ಈಗ ಪುನೀತ್ ರಾಜ್ಕುಮಾರ್ ಹೋಗ್ಬಿಟ್ರು ಪಾಪ. ಆ ರೀತಿ ಸಾವು ಅದು ಬರಬಾರದು. ಅದು ಯಾಕೆ ಅಂತಂತ ನಾನು ಇನ್ಯಾವತ್ತಾರು ಹೇಳ್ತೇನೆ. ಅವರಿಗೆ ಮುಂದೆ ಜರ್ನಿ, ಆ ಉಳಿದ ಸಮಯ, ಉಳಿದಂತಹ ಶಕ್ತಿ ಅವುಗಳನ್ನ ಸವೆಸಲೇಬೇಕು ಬೇರೆ ರೂಪದಲ್ಲಿ, ಪಿಶಾಚ ಯೋನಿಯಲ್ಲಿ. ಅದು ಏನಾಗ್ತದೆ, ಇಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಟೈಮ್ ಅಂಡ್ ಎನರ್ಜಿ ಇಂಟು 1000 ಆಗ್ತದೆ ಪಿಶಾಚ ಯೋನಿಯಲ್ಲಿ. ಯಾಕೆ ಅಂದ್ರೆ ದೇಹವಿರುವುದಿಲ್ಲ. ಇಲ್ಲಿ 1 ವರ್ಷ ಇನ್ನೂ ಅವನಿಗೆ ಸಮಯ ಇತ್ತು ಅಂದ್ರೆ ಅಲ್ಲಿ 1000 ವರ್ಷವಾಗ್ತದೆ. ಇಲ್ಲಿ ಅವನಿಗೆ ಇನ್ನು 20 ವರ್ಷ ಆಯಸ್ಸಿತ್ತು ಅಂದ್ರೆ ಅಲ್ಲಿ 2000 ವರ್ಷ ಬದುಕ್ತಾನೆ. ಯಾದಕ್ಕೆ 1000 ಅಂದ್ರೆ ಅಲ್ಲಿ ದೇಹವಿರುವುದಿಲ್ಲ, ಸಮಯ ಮತ್ತೆ ಶಕ್ತಿ ಖರ್ಚಾಗುವುದಿಲ್ಲ. ಅದೆಲ್ಲ ಪೈಶಾಚಿಕ ಜನ್ಮ. ಅದಾದ್ಮೇಲೆ ಸಮಯ ಹಾಗೂ ಶಕ್ತಿ ಎರಡು ನಾವು ಪಡ್ಕೊಂಡ್ ಸರಿಯಾದ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕು ಅಂದ್ರೆ ಸಾವು, ಮರಣ ಅಲ್ಲ, ಅದು ಸಾವು. ಆ ಹಂತಕ್ಕೆ ಬರೋದು ಹೇಗೆ ಸರ್? ಅರಿವು, ಸರಿಯಾದ ಉಪಯೋಗ. ನಾನು ಅದನ್ನೇ ಹೇಳಿದ್ದು. ನಿತ್ಯ ಪ್ರಯಾಣ ಮಾಡುತ್ತಿರುವವನು, ಮಜಾ ಮಾಡುತ್ತಿರುವವನು, ಸದಾ ಭೋಗದಲ್ಲಿರುವವನು, ಸದಾ ಉಪಯೋಗದಲ್ಲಿರುವವನು, ಶಕ್ತಿ ಸಮಯ ಇರ್ತದೆ, ಶಕ್ತಿ ಹೊರಟೋಗ್ತದೆ.
ಓ, ಓಕೆ. ಯಾರು ವಿಶ್ರಾಂತಿಯಲ್ಲಿ, ಈಗ ನೋಡಿ ತಪಸ್ಸು 10,000 ವರ್ಷ ಮಾಡಿರೋರಿದ್ದಾರೆ, 1,00,000 ವರ್ಷ ಮಾಡಿರೋರಿದ್ದಾರೆ. ಓಕೆ. ಯಾಕೆ ಅಂದ್ರೆ ಅವರು ಸಮಯ ಮತ್ತು ಶಕ್ತಿಯನ್ನು ಸಮಾನಾಂತರವಾಗಿ ತೆಗೆದುಕೊಂಡು ಹೋದ್ರು. ಅಂದ್ರೆ ಉದಾಹರಣೆಗೆ ನೀವು ಪ್ರಾಣಾಯಾಮ ಅಭ್ಯಾಸ ಮಾಡಿದರೆ ನಿಮ್ಮ ಉಸಿರಾಟ ಕ್ರಮದಲ್ಲಿ ನಿಮ್ಮ ಶಕ್ತಿಯ ವ್ಯಯ ಕಮ್ಮಿ ಆಗ್ತದೆ. ಅಂದ್ರೆ 1 ನಿಮಿಷಕ್ಕೆ 15 ಉಸಿರಾಟಕ್ಕಿಂತ ಯಾರು ಕಮ್ಮಿ ಮಾಡ್ತಾರೆ? 15 ನಾರ್ಮಲ್ ಶಕ್ತಿ ವಿನಿಯೋಗ. ಅದಕ್ಕಿಂತ ಜಾಸ್ತಿ ಉಸಿರಾಡಿದ್ರೆ ಅಧಿಕ ಶಕ್ತಿ ವಿನಿಯೋಗ. ಕಮ್ಮಿ ಉಸಿರಾಟ ಅತಿ ಕಮ್ಮಿ ಶಕ್ತಿ ವಿನಿಯೋಗ. ಅದು ದೈಹಿಕ ಮತ್ತೆ ಮಾನಸಿಕ ಸಾಧನೆ. ಅದಕ್ಕೆಲ್ಲ ನಾನು ಪುಸ್ತಕ ಓದಿ, ದಯವಿಟ್ಟು ನಿಮ್ಗೆ ಅರ್ಥ ಆಗ್ತದೆ. ಪುಸ್ತಕದ ಹೆಸರು ಏನು ಹೇಳಿದ್ರಿ ಸರ್? ಪ್ರೋಸೆಸ್ ಆಫ್ ಡೆತ್ ಅಂಡ್ ಸೆಲೆಕ್ಷನ್ ಆಫ್ ರೀಬರ್ತ್, ಅಂದ್ರೆ ಮರಣ ಪ್ರಕ್ರಿಯೆ ಮತ್ತು ಪುನರ್ಜನ್ಮದ ಆಯ್ಕೆ. ಅದೆರಡೋ ಲಿಂಕ್ ಕಳಿಸ್ಕೊಡ್ತೀನಿ. ಕಳಿಸ್ಕೊಡಿ ಸರ್, ಕಳಿಸ್ಕೊಡಿ. ಅದ್ನ ನಾವು ಅಂದ್ರೆ ಈ ಮಂತ್ರದ ಅರ್ಥ, ನಾನು ಇವತ್ತು ಪಾಠ ಮಾಡಿದ ಅರ್ಥ ಏನು ಅಂದ್ರೆ, ನಾವು ಏನೇ ವಿದ್ಯಾಭ್ಯಾಸ, ಅಭ್ಯಾಸ, ಸಾಧನೆ ಏನೇ ಮಾಡೋದಕ್ಕೆ ಮುಂಚೆ ನಮ್ಮ ಜೀವನದ ಪ್ರತಿಕ್ಷಣ ಹೇಗಿರಬೇಕು, ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಇದನ್ನ ನಾವು ಸರಿಯಾಗಿ ಅರಿತುಕೋಬೇಕು. ಯಾಕೆ ಅಂತಂದ್ರೆ ನಾವು ಏನೇ ಮಾಡ್ಲಿ ಬಿಡ್ಲಿ ನಮ್ಮ ಮುಂದೆ ಬಂದು ನಿಲ್ಲುವುದು ಯಮ ಖಚಿತ, ಖಂಡಿತ. ನೀವು ಪ್ರಾರ್ಥನೆ ಮಾಡುವ ಯಾವ ದೇವರು ಬರ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ನೀವು ಈ ಜನ್ಮದಲ್ಲಿ ಬರ್ತಾನೋ ಬರೋದೇ ಇಲ್ವೋ ಗೊತ್ತಿಲ್ಲ. ಆದ್ರೆ ಯಮಧರ್ಮ ಮಾತ್ರ ನಿಶ್ಚಿತವಾಗಿ ಬರ್ತಾನೆ. ಹಾಗಾಗಿ ನಾವು ಆರಾಧನೆ ಮಾಡಬೇಕಾಗಿರೋದು ಯಾವುದನ್ನ? ಯಮಧರ್ಮರಾಯನ್ನ. ನಾವು ಪ್ರಥಮವಾಗಿ ತಿಳ್ಕೋಬೇಕಾಗಿರೋದು ಯಾವುದನ್ನ? ಯಮಧರ್ಮರಾಯನ್ನ. ನಾವು ಪ್ರಥಮವಾಗಿ ಆಚರಿಸಬೇಕಾಗಿರೋದು ಯಾವುದನ್ನ? ಯಮವನ್ನ, ಧರ್ಮವನ್ನ. ನಾವು ಯಾರನ್ನ ಪೂಜೆ ಮಾಡಬೇಕಾಗಿದೆ, ಪೂರ್ಣ ಜಾಗೃತಿಗೊಳ್ಳಬೇಕಾಗಿದೆ ಯಮನ ಕುರಿತಾಗಿ. ಇದು ಗೊತ್ತಿಲ್ಲದೆಯೇ ಅವನು ಎದುರುಗಡೆ ಬಂದಾಗ ನಾವು ಗಾಬರಿ ಬೀಳ್ತೇವೆ. ಯಾಕೆಂದ್ರೆ ನಾವು ಪ್ರತಿ ದೇವರ ಬಗ್ಗೆ ಮಾತಾಡ್ತೇವೆ, ಮೃತ್ಯುವಿನ ಬಗ್ಗೆ ಮಾತೇ ಆಡುವುದಿಲ್ಲ. ಮಾತನಾಡುವುದೇ ಅಶುಭ ಅಂತ ಇವತ್ತು ನಾವು ಅನ್ಕೊಂಡಿದ್ದೇವೆ. ಆದರೆ ವೇದ ಹೇಳುತ್ತೆ ಪ್ರಪ್ರಥಮವಾಗಿ ನಿನಗೆ ಗೊತ್ತಿರಬೇಕಾದ ಮೃತ್ಯುವಿನ ಬಗ್ಗೆ. ಹಾಗಾಗಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕಮಿವ ಬಂಧನಾತ್ ಮೃತ್ಯೋರ್ಮಕ್ಷೇಯ ಮಾಮೃತಾತ್. ಅದರ ಅನುಷ್ಠಾನ ಮಾಡೋ ಅನ್ನೋ. ಮತ್ತೆ ಇನ್ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಓಂ ಗಣಾನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.